ಹತ್ತು ಸುಟ್ಟಾಯ್ತವೆ ಮಾಮೂಲಿ. ಮಾಮೂಲಿ ಇಲ್ಲೇ ಓಡಾಡೋವಾಗ ಎಷ್ಟೊಂದು ರಿಕವರ್ ಮಾಡಿದ್ದೀನಿ. 3-4 ಸರಿ ಹಿಂಗೆ ಮುಂದೆ ಪಾಸ್ ಆದ. ಇವಾಗ ಎಲ್ಲರೂ 6 ಮಧ್ಯಾಹ್ನಕ್ಕೆ ಹೇಳ್ತಾನೆ ಅಂತಾರೆ. ನಾನು 7 ಮಧ್ಯಾಹ್ನಕ್ಕೆ ಎದ್ದಿದ್ದೀನಿ. ಇನ್ಫ್ಯಾಕ್ಟ್ ಇನ್ನೂ 7 ಮಧ್ಯಾಹ್ನ ಆದರೂ ಹೇಳ್ದಿರೋ ಜನ ಇದ್ದಾರೆ. ಅಲ್ಲಿ ಮಲಗಿದ್ದಾರೆ ಇನ್ನೂ 7 ಗಂಟೆ. ನಾನೇ ಇವತ್ತು ಅಳ್ಳಾಡ್ಸ್ಕೊಂಡು 7 ಗಂಟೆ ಎದ್ದಿದ್ದೀನಿ. ಮಧ್ಯರಾತ್ರಿ 3 ಗಂಟೆವರೆಗೂ ವರ್ಕ್ ಮಾಡ್ತಾಯಿದ್ದೆ. ಇಲ್ಲ 2 ಗಂಟೆ ಅಂದ್ಕೊಳ್ತೀನಿ. ಈಗಡೆ ಆಯ್ತು ಇನ್ನೂ ಮಲಿಕೊಂಡು ಸಾಯ್ತಾವೆ. ಆ್ಯಕ್ಚುಲಿ ಒಳ್ಳೆ ವಿಷಯ ಕವರ್ ಮಾಡಬೇಕಾಗಿತ್ತು. 9B2827 ಗಡಿ ಇವ್ರು ಇದ್ದಾರಲ್ಲ, ಯಾರು ಸಿಟಿ ಕಾರ್ಪೊರೇಷನ್ ಅವ್ರು ಇಲ್ಲೇ ಇದ್ದಾರೆ. ಮಹಾಲಕ್ಷ್ಮಿ ಸ್ವೀಟ್ಸ್ ಓಪನ್ ಮಾಡ್ತಿದ್ದಾರೆ. ಇದು ಪೆಂಡಾಲ್ ಹಾಕ್ಸಿರೋದು ಇವ್ರ ಕಡೆ ಅವರ. ಆ್ಯಕ್ಚುಲಿ ಸ್ಟೋರಿ ಏನಂದರೆ ನನಗೆ ಬರ್ತಾಯಿದೆ. ಇಲ್ಲಿ ಆ ಪೆಂಡಾಲ್ಗಳನ್ನು ಓಪನ್ ಮಾಡೋ ಅಂದರೆ ಏನು ಹೇಳೋದು, ಅನ್ಲೋಡಿಂಗ್ ಮಾಡ್ತಿದ್ದಾರಲ್ಲ ವಸ್ತುಗಳನ್ನು, ಆ ವಸ್ತುಗಳನ್ನ ಅನ್ಲೋಡಿಂಗ್ ಮಾಡೋ ನೆಪದಲ್ಲಿ ಅವನ್ನ ಓಡಿಸೋ ಪ್ರಯತ್ನ ಪಡ್ತಾರೆ. ಅಂದರೆ ಟಚ್ ಮಾಡೋದು. ಆ ಥರ ಟಚ್ ಮಾಡೋ ಮಾತೇ ಇಲ್ಲ. ಅದೇನಾದ್ರು ಅಪ್ಪಿ ತಗೊಳಿದ್ರೆ ಚರ್ಮನೇ ಕಟ್ಟಾಗೋಗುತ್ತೆ, ಡ್ಯಾಮೇಜ್ ಆಗುತ್ತೆ, ಸ್ಕಿನ್ ಸಿಕ್ಕಾಪಟ್ಟೆ ಜೋರಾಗಿ ತಗೊಳಿಸೋ ಪ್ರಯತ್ನ ಅಥವಾ ಹೊಡೆಯೋ ಪ್ರಯತ್ನ ಅದರಲ್ಲಿ ಮಾಡೋದು. ಫುಟ್ಬಾಲ್ ಬ್ಲಾಕ್ ಮಾಡೋದು. ಟೀ ಕುಡಿದೆ ಹಾಗೆ ಮುಂದೆ ಬಂದೆ. ಅದಕ್ಕೆ ಐರನ್ ಒಳ್ಳೆ ವಿಷಯ ಮಿಸ್ ಮಾಡ್ಕೊಬಿಟ್ಟೆ. KA09AA7471 ಗಾಡಿ ಪ್ಯಾಸೆಂಜರ್ಸ್ ಇಳಿತಾರೋದಿಲ್ಲ ಗೊತ್ತಾಗುತ್ತೆ. ಆ್ಯಕ್ಚುಲಿ ಇವನು ಆಟೋ ತಂದು ನಿಲ್ಲಿಸೋದು ಯಾವ ಮಟ್ಟಕ್ಕೆ ತಂದು ನಿಲ್ಲಿಸ್ತಾ ಅಂದರೆ ಮಿರರ್ನ ಒಂದು ಹೆಜ್ಜೆ ಹಿಂದಕ್ಕೆ ಇಟ್ಟಲ್ಲದ್ರೆ ಮಿರರ್ ಹೊಡಿತಾಯಿತ್ತು. ತಪ್ಪಿತ್ತು ನನ್ನ ಮಕ್ಳಿಗೆ ಮಾಡೋಕ್ಕೇನೆ ಕೇಮೇ ಇಲ್ಲ. ಹೆವಿ ಊಟ ಉಪ್ಪಿಟ್ಟು. ನನ್ನ ಜೊತೆ ಕ್ರಿಕ್ ಮಾಡ್ಕೊಂಡಿದ್ದಾರಲ್ಲ ನಾಗತಿ ಅಲ್ಲೋ ನಾಗಾಭರಣ ಡೂಪ್ಲಿಕೇಟ್ ಅವನು ಮತ್ತು ಅವನ ಜೊತೆ ಒಬ್ಬಮ್ಮ ಇರ್ತಾಳಲ್ಲ, ಈಗ ನನ್ನ ಜೊತೆ ಕ್ರಿಕ್ ಮಾಡಿರಲ್ಲ ಒಂದು ಸರಿ ಸೇಮ್ ಪೀಪಲ್. ಅವ್ರ ಹತ್ರ ಹೋಗಿ ಗಲಾಟೆ ಮಾಡ್ತಾರೆ. ತುಂಬ ಹೊತ್ತಿನ ಗಲಾಟೆ ಮಾಡಿದ್ರು ಅಂದರೆ ಊಟ ಮಾಡ್ತಾಯಿದ್ದೆ, ಅದಕ್ಕೆ ತಲೆ ಕೆಡಿಸ್ಕೊಳ್ಳಿಲ್ಲ. ಬಟ್ ಸ್ಟಿಲ್ ಪ್ರಯೋಜನ ಬರುತ್ತೆ ಅಂತ ಕವರ್ ಮಾಡ್ತಾಯಿದ್ದೀನಿ. ಶಂಭುಲಿಂಗೇಶ್ವರ ಪ್ರಸನ್ನ, ಇದು ಆ್ಯಕ್ಚುಲಿ ಶಂಭು ಇವರ ಅಪ್ಪನ ಹೆಸರು, ಶಂಭೇಗೌಡ. ಅಂದರೆ ಈಗ ಆ್ಯಕ್ಚುಲಿ ಕೋಟ್ಯಾಂಜನೇಯನ ಮುಂದೆ ಬೆಳಗ್ಗೆ ಎದ್ದಾಗಿಂದನೂ ಏನೇನೋ ನಡೀತಾ ಇದ್ದು, ಅಂದರೆ ಪಾಸಿಟಿವ್ ಆಗಿ ಸಿಕ್ಕಾಪಟ್ಟೆ ಏನೇನೋ ಕ್ರಿಯೇಟ್ ಮಾಡ್ತಾಯಿದ್ರು. ಆನಂದ್ ಬ್ರದರ್ಸ್ ಮುಂದೆ ಹೋಗ್ತಾಯಿದೆ V15. ಅಂದರೆ ಬಂದೂರಿಗೆ ಹೋದಾಗ ಶಾಂಭವಿ ಫ್ಯಾಮಿಲಿಯವ್ರು ಹೇಗೆ ಟ್ರೀಟ್ ಮಾಡ್ತಾರೆ ಅನ್ನೋದನ್ನು ತೋರಿಸ್ತಾಯಿದ್ರು. ಇಲ್ಲಿ ರತ್ನ ನಮ್ಮ ಮಮ್ಮಿ ಹೆಸರು, ಇದು ಶಾಂಭವಿ ಗೌಡ ಅವ್ರ ಅಪ್ಪನ ಹೆಸರಲ್ಲಿ ಫುಡ್ ಡಿಸ್ಟ್ರಿಬ್ಯೂಷನ್ ಮಾಡಿಸ್ತೀವಿ ಅಂತ ಏನೋ ಮಾಡ್ತಾಯಿದ್ದಾರೆ. ಏನೋ ಮಾಡ್ಕೊಳ್ಳಿ ಇಬ್ಬರು ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡೋಕ್ಕೆ ಏನು ಅವ್ರ ಕಾಸು ಅವ್ರಿಗೆ ಕ್ರಿಯೇಟ್ ಮಾಡ್ಕೊತಾರೆ. ಅದಕ್ಕೆ ನಾವ್ಯಾಕೆ ತಲೆ ಕೆಡಿಸ್ಕೊಳ್ಳೋದು, ಮಾಡ್ಕೊಳ್ಳಿ ಬಿಡಿ ಅಷ್ಟೇ.
ಆ್ಯಕ್ಚುಲಿ ಅವ್ನು ನಾಲ್ಗೆ ನೋಡಬೇಕಾಗಿತ್ತು. ಈ ಕಡೆ ಪಕ್ಕ ಮಾತಾಡ್ತಾರಲ್ಲ, ಆ್ಯಕ್ಚುಲಿ ಪ್ರೀವಿಯಸ್ ವಿಷುವಲಲ್ಲಿ ಕವರ್ ಆಗಿದೆ ಅಂತ ಅಂದ್ಕೊಳ್ತೀನಿ. ಕೆಂಚ ಬಾಯ್ಲಿ ಅಂತ ಇದ್ರು. ಇವೈನಗರು ಎದ್ವತ್ತದು ಊಟ ಹಾಕ್ಸೋದು. ಆ್ಯಕ್ಚುಲಿ ಸುಮಾರು ಸರಿ ಹೇಳಿದ್ದೀನಿ, ಮುಂಚೆ ಇಂಡಿಕಾದಲ್ಲಿ ತೊಗೊಂಡು ಕೊಡ್ತಾಯಿದ್ದ, ಯಾವಾಗಲೂ ಫುಲ್ ಮೀಲ್ಸ್ ಕೊಡ್ತಾಯಿದ್ದ ಇಲ್ಲಿ ಇಳಿಸ್ಬಿಟ್ಟು. ಈಗ ಟೀಮ್ ಸಮೇತ ಬಂದು ಕೊಡ್ತಾರೆ. ಅದೇ ವಿಷ್ಣು ಸೇನಾ ಅಂತ ವಿಷ್ಣುವರ್ಧನ್ ಹೆಸರಲ್ಲಿ ಫುಡ್ ಡಿಸ್ಟ್ರಿಬ್ಯೂಷನ್ ಮಾಡ್ತಾರಲ್ಲ, ಅವರು ಇದೆಲ್ಲ ಮಾಡಿಟ್ಟೋಗಿರೋದು. ಬೇಸಿಕಲಿ ಆ್ಯಕ್ಟಿವಿಟಿ ಕ್ರಿಯೇಟ್ ಮಾಡೋಕ್ಕೋಸ್ಕರ ಇದನ್ನು ಮಾಡಿರೋದು ಅವರು. ಆದರೆ ರೈಲ್ವೆ ನಿಲ್ದಾಣದಲ್ಲಿ ನಾನು ಚಿತ್ರೀಕರಣ ಮಾಡಬೇಕು ಅಂತ ಡಿಸೈಡ್ ಮಾಡಿದ್ದೀನಿ ಇವಾಗ, ಆ ಪ್ರಾಜೆಕ್ಟ್ ವರ್ಕ್ ಮಾಡಬೇಕು ಅಂತಲ್ಲಿ. ಸೊ ಅದಕ್ಕೆ ಅವ್ರು ಆ್ಯಕ್ಟಿವಿಟಿ ಕ್ರಿಯೇಟ್ ಮಾಡಿದ್ದೇನು ಅಂದರೆ, ರೈಲ್ವೆ ಡಿಪಾರ್ಟ್ಮೆಂಟ್ನಲ್ಲಿ ಈ ಥರ ಕ್ಲೀನ್ನೆಸ್ ಇಲ್ಲ, ಕ್ಲೀನ್ ಇರೋದಿಲ್ವಲ್ಲ, ಅದು ಸ್ಯಾನಿಟೈಸೇಷನ್ ಇರೋದಿಲ್ಲ, ಅಥವಾ ಬೇರೆ ಬೇರೆ ಸಣ್ಣ ಪುಟ್ಟ ವಿಷಯಗಳಿರ್ತಾವಲ್ಲ, ಆ ವಿಷಯಗಳನ್ನು ಹೈಲೈಟ್ ಮಾಡು. ವಿತೌಟ್ ಟಿಕೆಟ್ ದೇವರ ಮಕ್ಕಳು ಓಡಾಡೋದು, ಕಳ್ತನ ಮಾಡೋದು, ಆಳುಮೂಳೆ ಇರ್ತಲ್ಲ, ಆ ಥರ ಕೇಸಸ್ಸೆಲ್ಲ ಹಿಡಿಯೋಕೆ ಹೋಗಬೇಡ ಅಂತ ಅವ್ರು ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡ್ತಿರೋದು. ಆ ಥರದನ್ನ ಹಿಡಿದ್ರೆ ಹಿಡ್ಕೊಬಿಡ್ತಾರೆ ಅಂದರೆ ಲಾಕ್ ಮಾಡ್ಕೊಳ್ತಾರೆ ಅಂತ. ವಿ ಕ್ಯಾಪ್ಚರ್ ಐಡೆಂಟಿಟಿ ಫಾರ್ಮುಲಾ ಇದೆಲ್ಲ ಸೇಮ್ ಹತ್ರ. ಅಂದರೆ ಗಲಾಟೆ ಮಾಡ್ತಾರೆ, ವಿಶ್ವಮನ ಜೋಡಿ ರಸ್ತೆಯಲ್ಲಿ ನನ್ನ ಮೇಲೆ ಹಲ್ಲೆ ಮಾಡಲ್ಲ, ಆ ಥರ ಗಲಾಟೆ ಮಾಡ್ತಾರೆ ಅಂತ ಆ್ಯಕ್ಚುಲಿ ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡ್ತಾ ಇರೋದು. ನಾನು ದೀಪ ಹುಡುಗನ ಹತ್ರ ಮಾತಾಡಿದೆ, ಹಿಂಗೆ ಸ್ಟೋರಿಗಳು ಇಲ್ಲಿ ನಡೀತಾವಲ್ಲ, ಅದನ್ನು ಹೇಳು, ನಾನು ವೀಡಿಯೋ ರೆಕಾರ್ಡ್ ಮಾಡ್ತೀನಿ ಅಂತ. ಸೊ ಅದಕ್ಕೆ ಅವನು ಅದನ್ನೇ ಹೇಳ್ತಾನೆ, ಹಿಡಿದು ಬಿಡ್ತಾರೆ, ಗೊತ್ತಾದರೆ ವೀಡಿಯೋ ಎಲ್ಲ ರೆಕಾರ್ಡ್ ಮಾಡಿ ಅವ್ರನ್ನ ಹುಡುಗರನ್ನ ಅಪ್ಲೋಡ್ ಮಾಡಿ ಹಿಡಿದು ಬಿಡ್ತಾರೆ ಅಂತ ಹೇಳ್ತಾನೆ. ಆ್ಯಕ್ಚುಲಿ ಅದರದ್ದೇ ರಿಲೇಟೆಡ್ ಕ್ರಿಯೇಟ್ ಮಾಡ್ತಿರೋದು. ಅಂದರೆ ಈಗ ದೇವರ ಮಕ್ಕಳು ವಿತೌಟ್ ಟ್ರೈನ್ ಟಿಕೆಟ್ ಓಡಾಡ್ತಿರ್ತಾರಲ್ಲ, ಅದನ್ನೆಲ್ಲ ಕವರ್ ಮಾಡಿ ಅಪ್ಲೋಡ್ ಮಾಡಿಬಿಟ್ರೆ ಈ ಟಿ ಸಿಗಳು ಇದಾರಲ್ಲ, ಟಿ ಸಿಗಳು ಯಾರೋ ಇದ್ದಾರಲ್ಲ, ಟಿಕೆಟ್ ಚೆಕ್ ಮಾಡೋರು, ಅವ್ರುಗಳಿಗೆ ಕೆಲಸನೇ ಹೋಗುತ್ತೆ ಆಲ್ಮೋಸ್ಟು. ಸೊ ಅದೇ ಈ ಥರದ ಸಣ್ಣ ಪುಟ್ಟ ನೆಲ್ಲಿ ನೀರು ಅದು ಇದೆಲ್ಲ ಹಿಡ್ಕೊಂಡ್ರೆ, ನೆಲ್ಲಿ ನೀರು ಸರಿ ಇಲ್ಲ, ಕಸ ಗುಡಿಸಿಲ್ಲ, ಈ ಥರ ಸಣ್ಣ ಪುಟ್ಟ ವಿಷಯಸ್ ಕವರ್ ಮಾಡೋರು ಏನಾಗುತ್ತೆ ಅಂದರೆ ಅಲ್ಲಿ ಕ್ಲೀನ್ ಮಾಡೋರ ಮೇಲೆ ಎಫೆಕ್ಟ್ ಬೀಳುತ್ತೆ. ಒಂದು ಸ್ವಲ್ಪ ಮಕ್ಕಳು ಕಳಿಸ್ತಾರೆ ಅವ್ರಿಗೆ ಅಷ್ಟೇ, ಇನ್ನೇನು ಆಗೋಲ್ಲ, ದೊಡ್ಡ ಪರಿಣಾಮ ಏನು ಬೀಳೋಲ್ಲ. ಅದಕ್ಕೋಸ್ಕರ ಅಂದರೆ ಏನು ಹೇಳೋದು ಅಂದರೆ, ಮೇಜರ್ ದೊಡ್ಡ ವಿಷಯಗಳನ್ನ ಹೈಲೈಟ್ ಮಾಡೋ ಹೋಗಿಲ್ಲ. ಅಂದರೆ ಹೈಲೈಟ್ ಮಾಡಿದ್ರೆ ಇದು ಮಾಡಿಬಿಡ್ತಾರೆ ಅಂತ. ಯಾಕದು ಹೇಳ್ತಾ ಇರೋದು ಅಂದರೆ, ಹಿಡಿದು ಬಿಡ್ತಾರೆ. ವಿ ಕ್ಯಾಪ್ಚರ್ ಕೂಡ ಇವ್ರದ್ದೇ, ಯಾರ್ದು ಪುಕ್ಸಟ ಪ್ರಚಾರ ಇದು. ಈ ವಿ ಕ್ಯಾಪ್ಚರ್ ಕೂಡ ದೇವರ ಮಕ್ಕಳು ಇವರು ಹೆರಿಟೇಜ್ ಒಡೆಯರ್ಸ್ದೇ ಇದು ಏನು ಫಾರ್ಮುಲಾ. ಹಿಡಿದು ಬಿಡ್ತಾರೆ ಅನ್ನೋದು ಕೂಡ ಹೆರಿಟೇಜಲ್ಲೇ ಬರುತ್ತೆ. ವಿ ಕ್ಯಾಪ್ಚರ್ ಒಡೆಯರ್ಸ್ ನೆಟ್ವರ್ಕಲ್ಲೇ ಬರೋದು. ಸೊ ಅದನ್ನು ಇವರು ಅಂದರೆ ಅಂದರೆ ಇದು ಕ್ಲೀನಾಗಿ ಇನ್ನೊಂದು ತೋರಿಸೋದೇನೆಂದರೆ, ಅಲ್ಲಿ ನನ್ನನ್ನು ಅವತ್ತು ಏನು ಹೇಳೋದು, ತಪಾಸಣೆಗೆ ಒಳಪಡಿಸಿದಾರಲ್ಲ, ಅವ್ರು ಒಡೆಯರ್ಸ್ ನೆಟ್ವರ್ಕ್ ಅವರು ಅಂತ ಹೇಳೋದಕ್ಕೆ, ಸಾಬೀತು ಮಾಡೋದಕ್ಕೆ ಇದೆ ಒಂದು ಒಳ್ಳೆಯ ಉದಾಹರಣೆ ಕೂಡ ಹೌದು. ಹೆಂಗೆ ಗೊತ್ತಿಸ್ಕೊಂಡು ಹೋಗ್ತಾರೆ. T5160 KA09 JT5160 ರಾಜೇಶ ಹಿಮ್ಸೆಲ್ಫಲ್ಲಿ ಕಾಣ್ತಾ ಇರೋದು. ಈಗ ಇಲ್ಲೇ ಹಿಡಿದು ಬಿಡ್ತಾರೆ ಅಂತ ಹೆರಿಟೇಜ್ ದೀಕ್ಷಿತ. ಸೌಂಡ್ KA09 B5711 ಇದರಲ್ಲಿ ದೀಕ್ಷಿತ ಅಂತ ಬರ್ತಿತ್ತು, ಅಂದರೆ ಶಶಿಧರ ದೀಕ್ಷಿತ್. ಶಬ್ದ ಫಾರ್ಮುಲಾ ಇಂಪ್ಲಿಮೆಂಟೇಷನ್ ಮಾಡ್ತಾರೆ, ಅದಕ್ಕೋಸ್ಕರ ಸೌಂಡ್ ಮಾಡಿದ್ದು ಒಂದೇ ಸಮ. ಜುಪಿಟರ್ ಗಾಡಿ ಓಡಿಸ್ತಾ ಇದ್ದು ಅವನು, ಯಾರು ಶಶಿಧರ ದೀಕ್ಷಿತ್ ಬಿಷಪ್ ಅಲ್ವಾ, ಗುರು. ಸೊ ಅದಕ್ಕೋಸ್ಕರ ಜುಪಿಟರ್ ಗಾಡಿ ಓಡಿಸ್ತಾ ಇದ್ದರು ರಾಜೇಶ. ಆಮೇಲೆ ಇನ್ನೊಂದೇನೆಂದರೆ, ಇದು ರಾಜೇಶ ಕೂಡ ರಾಜರ ಆಜ್ಞೆ ಕೂಡ ಹೌದು. ಅಂದರೆ ಸ್ಟೇಷನಲ್ಲಿ ಮೇಜರ್ ವಿಷಯಗಳನ್ನು, ದೇವರ ಮಕ್ಕಳನ್ನು ಮತ್ತು ಇವರು ಟಿಕೆಟ್ ಕಲೆಕ್ಟ್ ಮಾಡ್ತಾರಲ್ಲ, ನನ್ನ ತಪಾಸಣೆಗಳು ಪಡಿಸಿದ್ರಲ್ಲ, ಅವ್ರ ವಿರುದ್ಧ ಯಾವುದೇ ವಿಷಯಸ್ ಕವರ್ ಮಾಡಬಾರ್ದು. ಈ ಥರದ್ದು ಸಣ್ಣ ಪುಟ್ಟ ವಿಷಯಸ್ ಕಸ ಹಾಕಿರ್ತಾರೆ, ಇದನ್ನು ಕವರ್ ಮಾಡಬೇಕು ಅಂತ ಆ್ಯಕ್ಚುಲಿ ಅವರು ಆದೇಶ ಹೊರಡಿಸ್ತಾ ಇರೋದು.
ಇಳಿದರೆ ಹಿಡಿದ್ಬಿಡ್ತೀವಿ ಅಂತ, ಹಿಡಿದ್ಬಿಡ್ತೀವಿ ವಿ ಕ್ಯಾಪ್ಚರ್ ಅಂತ. ಅವನು ಬೇಕಂತ ಟಾಯ್ಲೆಟ್ ಮಾಡ್ತಾನೆ ಇಂಥದ್ದು ಸಾಮಾನು ತೋರಿಸೋ ಉದ್ದೇಶ ಹಿಂಗೆ. ಗಾಡಿ ಗುರು ಆ K10 ಇರ್ಬೇಕು. ಹೋಗೇ ನೋಡು. ನಮ್ಮನ್ನು ಕೇಳ ನನ್ನ ಮಕ್ಕಳ. ಮೇಲೆ ತೆಗೆದುಬಿಡ. ಒಂದೇ ಸಮ ನಾಯಿ ಹೋಗಿರುತ್ತಲ್ಲ ಬೀದಿನ ಸಾಯಂಕಾಲದತ್ತು ಓ ಅಂತ ಹಂಗೆ ಬೋಲ್ತಾವ ನಾವು. ಆ್ಯಕ್ಚುಲಿ 10:30 ಮಲಗಿದ್ದೆ ನಾನು. ಅವಾಗಿಂದ ಇಲ್ಲಿ ನಾನು ಈ ಬಿಸಿಲು ಜಾಸ್ತಿ ಆಗಿದೆ ಸಡನ್ ಮಲಗಿದ್ದೆ ನಾನು. ಇಲ್ಲಿ ಬಿಸಿಲು ಬಿತ್ತು ಮೈ ಮೇಲೆ, ಬೆವರು ತೊಟ್ಟೋಗ್ಬಿಟ್ಟಿದೆ. ಸ್ಲೀಪರ್ ಮೇಲೆ ಬೆವರು ತೊಟ್ಬಿಡ್ತು, ಕೈಯಿಂದ ಜಾರ್ಕೊಂಡೋಗಿ ಆ ರೇಂಜಿಗೆ ಬೆವ್ತಾಗಿದೆ. ಚೆಕ್ ಅಂತ ಚಲಾಯಿತು, ಎದ್ದೆ. ಇಲ್ಲಿ ಇನ್ನೂ ಬೊಗಳ್ತಾವನೆ ನಾನು ಒಂದೇ ಸಮ ಗಾಯ ಇಂಡಸ್ಟ್ರಿಯಲ್ಲಿ ಇಯರ್ಬಡ್ಸ್ ಹಾಕೊಂಡಿದ್ದೀನಿ ಇವರು, ಅಂದರೂ ಕೇಳಿಸ್ತಾ ಇದೆ. ರೇಜು ಬೊಗಳ್ತಾವಲ್ಲ ಅಲ್ಲಿ. ಮುಂಚೆ ನೋಡಿದ್ದೀನಿ ನಾನು ಇಲ್ಲ ಗೊತ್ತಿಲ್ಲ ಇಲ್ಲಿ ನೋಡಿದ್ದೀನಿ. One 85,810 ಪಾದ ತೋರ್ಸೋಕ್ಕಷ್ಟು ಎಫರ್ಟ್ ಆಗ್ತದೆ. ಅವಳು ಗುರುವೆ ಅವಳು ಸೂಪರ್ ಜಾಗ ಓಪನ್ ಎಲ್ಲದು ತೊಗೊಳ್ಳಲ್ಲ ಅಂತ ಸೋಷಿಯಲ್ ಮೀಡಿಯಲ್ಲಿ ಅಪ್ಲೋಡ್ ಮಾಡಿದ್ದೆ. ಸೊ ಅದಕ್ಕೆ ರಿಲೇಟೆಡ್ ಚೆಕ್ ಮಾಡ್ತಿದ್ದಾರೆ. ಬಹುಶಃ ನನಗೆ ಅಲ್ಲಿ ಹೋಗೋದು ವೇಸ್ಟ್ ಅಂತ ಅಂದ್ಕೊಳ್ತೀನಿ. ನೀರು ಕುಡಿಬೇಕು, ನೀರು ಸ್ಟೋರ್ ಮಾಡ್ಕೊಂಡಿಲ್ಲ, ತಲೆ ಹೋಯ್ತು. ಇದಕ್ಕೆ ಹೋಗಿ ಅಟೆಂಡೆನ್ಸ್ ಆಗಿ ಬಂದ್ಬಿಡ್ತೀನಿ. ಮಾತಾಡ್ಕೊ ಆ್ಯಕ್ಚುಲಿ ಆ ಕಡೆ ಇಟ್ಕೊಳ್ತಿದ್ದೆ. ಇದು ಹುಡುಗರು ಈ ಕಡೆ ಇಟ್ಕೊಡೋದಕ್ಕೆ ಹುಡುಗರು ಎರಡೂ ಮೇಲ ಅದು ತಗೋಬ ಆಮೇಲೆ ಒಬ್ಬ ಆ ಕಡೆ ಹೋಗಿ ನಿಂತ್ಕೊತಿದ್ದೆವು. ಆ ಕಡೆ ಹೋಗಿಲ್ಲ, ಆ ಕಡೆ ಬಿಟ್ಬಿಟ್ಟು ಈ ಕಡೆ ಬಂದು, ಯಾಕಂದರೆ ಮಧ್ಯೆ ಸಿಕ್ಕಾಪಟ್ಟೆ ಟ್ರಾಫಿಕ್ ಇತ್ತು. ಸೊ ಓಡಾಡೋಕೆ ಕಷ್ಟ ಆಗುತ್ತೆ. ಯಾಕಂದರೆ ಸಾಂಬಾರು ತಕ್ಕಳಿಸ್ತಾರೆ, ಅನ್ನ ತಕ್ಕಳಿಸ್ತಾರೆ, ಸಾಂಬಾರು ತಕ್ಕಳಿಸೋದು ಎಲ್ಲ ಮಾಡ್ತಾ ಇರ್ತಾರೆ. ಸೊ ಹೀಗಾಗಿ ಪದೇ ರೋಡ್ ಕ್ರಾಸ್ ಮಾಡೋದು ಬೇಡ ಅಂತ ಅಂದ್ಬಿಟ್ಟು ಇಲ್ಲಿ ನಿಂತ್ಕೊಂಡೆ. ಸೊ ಒಳ್ಳೆ ವಿಷುವಲ್ ಇದು. ಒಂದ್ಸರಿ ಆಲ್ರೆಡಿ ಕವರ್ ಮಾಡಿದೆ, ಅದು ರೆಕಾರ್ಡ್ ಆಗಲಿಲ್ಲ. ಫಸ್ಟ್ ರೆಕಾರ್ಡೇ ಮಾಡಲಿಲ್ಲ. ಸೆಕೆಂಡ್ ರೌಂಡ್ ರೆಕಾರ್ಡ್ ಮಾಡಿದೆ, ಬಟನ್ ಪ್ರೆಸ್ ಮಾಡಿದೆ, ರೆಡ್ ಬಟನ್ ಅದು ವರ್ಕೇ ಆಯ್ತಿಲ್ಲ ಬಿಡಿ. ಇವಾಗದು ವರ್ಕೇ ಆಗಿಲ್ಲ. ಸರಿ ಇಲ್ದಿರೋ ಕಥೆಲ್ಲ ಒಳ್ಳೆ ಹೋಗಲಿ, ಇನ್ನೊಂದ್ಸರಿ ಹೇಳ್ಬಿಡ್ತೀನಿ. ಇಲ್ಲಿ ರೆಡ್ ಕಲರ್, ಇಲ್ಲಿ ಬ್ಲ್ಯಾಕ್ ಕಲರ್ ರೋಡ್ ಆ್ಯಕ್ಟಿವ್ ಗಾಡಿ ಇದೆಯಲ್ಲ,
ಈ ಬ್ಲ್ಯಾಕ್ ಕಲರ್ ಹೋಂಡಾ ಆಕ್ಟಿವಾದನ್ನು ಅಲ್ಲಿ ಹೋಗಿ ನಿಂತ್ಕೊಂಡಿದ್ದಾರೆ. ಆ್ಯಕ್ಚುಲಿ ಆ ಗಾಡಿ ತೆಗೆದು ಫಸ್ಟು ನನ್ನ ಮುಂದೆ ಈ ಸ್ಪಾಟನ್ನು ನಿಲ್ಲಿಸ್ದಾಗಿ ಅಲ್ಲಿ ಆಟೋ ಮುಂದೆ ಒಂದು ಗಾಡಿ ಇದೆಯಲ್ಲ, ರೆಡ್ ಓಲಾ ಗಾಡಿಯಲ್ಲಿ ಈ ಓಲಾ ಗಾಡಿಯಲ್ಲಿ ರೆಡ್ ಕಲರ್ದು ಡಬ್ಬ ಕಾಣ್ತಾ ಇದೆಯಲ್ಲ, ಅವನು ಯಾವುದೋ ಕಂಪ್ನಿ, ಅವನು ಕೆಯಿಂದ ಸ್ಟಾರ್ಟ್ ಆಗುತ್ತೆ ಕಂಪ್ನಿ ಹೆಸರು. ಆ ಕಂಪ್ನಿಯವರು ಊಟ ಡಿಸ್ಟ್ರಿಬ್ಯೂಷನ್ ಮಾಡ್ತಾರೆ. ಸುಮಾರು 3-4 ದಿವಸ ನೋಡಿದ್ದೀನಿ. ನಾನು ಎರಡನೇ ದಿವಸ ಇವತ್ತು ಇಸ್ಕೊಂಡಿದ್ದು 2 ಪ್ಯಾಕೆಟ್ ಕೊಟ್ಟು ಇಸ್ಕೊಂಡೆ. ಸೊ ಡಿಸ್ಟ್ರಿಬ್ಯೂಷನ್ ಮಾಡ್ತಿದ್ದು ನೋಡ್ಬಿಟ್ಟು ಆ ಹೋಂಡಾ ಆ್ಯಕ್ಟಿವ್ ಅದೇನೇನು ಮಾಡ್ದೆ, ಇಲ್ಲಿ ನಿಲ್ಲಿಸ್ಬಿಟ್ಟು ಹೋಗಿ 2 ಇಸ್ಕೊಂಡ ತಕ್ಷಣ ಅಲ್ಲಿ ತೃಪ್ತಿ ಪಾತ್ರೆ ಅವರು ಊಟ ಡಿಸ್ಟ್ರಿಬ್ಯೂಷನ್ ಮಾಡೋಕ್ಕೆ ಮಾಡ್ತಾರಲ್ಲ, ಊಟ ಇನ್ನು ಮತ್ತೆ ಡಿಸ್ಟ್ರಿಬ್ಯೂಷನ್ ಮಾಡ್ತಾರೆ ಅಂತ ಗೊತ್ತಾದ ತಕ್ಷಣ ಓಡೋಗಿ ಕವರ್ನ ತೆಗೆದು ಡಿಕ್ಕಿ ಒಳಗೆ ಹಾಕ್ಬಿಟ್ಟು ಈಸ್ಕೊಂಡಿದ್ದು 2 ಪಾರ್ಸಲ್ ಹೋಗಿ ಅವನು ಕ್ಯೂವಲ್ಲಿ ನಿಂತ್ಕೊಬಿಡ. ಸೊ ಅಲ್ಲಿ ಇವರು ಅವ್ರ ಕಂಪ್ನಿಯವರು ಫುಡ್ ಡಿಸ್ಟ್ರಿಬ್ಯೂಷನ್ ಮಾಡ್ತಿದಾರಲ್ಲ, ಫುಡ್ ಡಿಸ್ಟ್ರಿಬ್ಯೂಷನ್ ಮಾಡ್ತಿದ್ದ ಕಡೆಗೆ ಬಜಾಜ್ ಡಾಮಿನರಲ್ಲಿ ಯಾರೋ ಒಬ್ಬರು ಅಪ್ಪ ಮಗಳು ಹೋಗ್ತಿಲ್ಲ, ಮಗಳು ಒಳ್ಳೆ ಡಾಕ್ಟ್ರು ಇಂಜಿನಿಯರ್ ಓದ್ತಿರಂಗೆ ಅವಳೆ, ಮದುವೆ ವಯಸ್ಸಾಗೈತೆ. ಆ ಹುಡುಗಿನ ನಿಲ್ಲಿಸ್ಬಿಟ್ಟು ಅವನು ಡಾಮಿನರ್ ಹೋಗ್ತಿದ್ದವನು, ಅವನು ಒಳ್ಳೆ ರಾಯಲ್ ಫ್ಯಾಮಿಲಿ ಮಗ ಇದ್ದಂಗೆ ಅವನೇ. ಗಾಡಿ ನಿಲ್ಲಿಸ್ಬಿಟ್ಟು ಚಕ್ಕಂತ ಅವಳ ಮಗಳು ಕ್ಯೂವಲ್ಲಿ ನಿಲ್ಲಿಸ್ಬಿಟ್ಟ. ಸೊ ಅವಳ ಮಗಳು ಮಾನ್ಗೆಟ್ಟವಳು ನಿಂತ್ಕೊಂಡು ಕ್ಲೀನಾಗಿ ಈಸ್ಕೊಂಡು ಅವ್ರ ಅಪ್ಪನ ಮುಖ ತೋರಿಸ್ಬಿಟ್ಟು, ಅವ್ರ ಅಪ್ಪನ ಕೈ ತೋರಿಸ್ಬಿಟ್ಟು ಅವಳು ಒಂದು ಈಸ್ಕೊಂಡು ಮಡಿಕೊಂಡು ಹೋದ್ಲು. ಸೊ ಹೋಂಡಾ ಶೆಡಲ್ಲಿ ಹೋಗ್ತಿದ್ದವನೊಬ್ಬ ಹಂಗೇನೆ ಚಿಕ್ಕ ಹುಡುಗ, ಇನ್ನೊಬ್ಬ ಅವನು ಒಂದು 3ನೇ ಕ್ಲಾಸ್ 4ನೇ ಕ್ಲಾಸ್ ಓದ್ತಿರ್ಬೋದು. ಆ ಹುಡುಗ ಹೋಂಡಾ ಶೆಡಲ್ಲಿ ಕೂತಿದ್ದ. ಚಕ್ಕಂತ ಅವನು ಅದು ಬಂದ ಗಾಡಿ ನಿಲ್ಲಿಸ್ತಾ, ಆ ಹುಡುಗ ನಿಲ್ಲಿಸ್ಬಿಟ್ಟ. ಆ ಹುಡುಗನೂ ಕೂಡ ಅವ್ರ ಅಪ್ಪಗೆ ತೋರಿಸ್ಬಿಟ್ಟು ಹೋದ. ಸೇಮ್ ಅದೇ ಥರ ಸೀನ್ ಇಲ್ಲೂ ನಡೀತಾ ಇದೆ. ಅವರು ಇಲ್ಲಿ ಹೋಗ್ತಿದ್ರು ರೋಡಲ್ಲಿ, ಅಲ್ಲೆಲ್ಲ ಫುಡ್ ಡಿಸ್ಟ್ರಿಬ್ಯೂಷನ್ ಆಗ್ತಿರೋದು ನೋಡಿದ್ರು. ಎಲ್ಲ ಕ್ಯೂವಲ್ಲಿ ಬಂದು ನಿಂತ್ಕೊಂಡ್ರು ಫ್ಯಾಮಿಲಿ ಅವರೆಲ್ಲ. ಏನಾಗುತ್ತೆ ಅಂದರೆ NGOಗಳು ಸುಮ್ಮನೆ ಅವ್ರ ಹೆಸರು ಮಾಡ್ಕೊಳ್ಳೋಕ್ಕೋಸ್ಕರ ಊಟ ತಂದು ಡಿಸ್ಟ್ರಿಬ್ಯೂಷನ್ ಮಾಡ್ತಾಯಿರ್ತಾರೆ. ಈ ಜನಗಳೆಲ್ಲ ರೋಡಲ್ಲಿ ಓಡಾಡೋ ಆದಿ ಬೀದಿ ಓಡಾಡೋವರೆಲ್ಲ ಪ್ರೊಫೆಷನಲ್ ಭಿಕ್ಷುಕರಾಗ್ಬಿಡ್ತಾರೆ. ಅದರಲ್ಲಿ ಅವ್ರು ಫುಡ್ ಡಿಸ್ಟ್ರಿಬ್ಯೂಷನ್ ಮಾಡ್ತಾ ಇರ್ತಾರಲ್ಲ ಅವರು ಅದೇ ಡೈಲಾಗ್ ಕೇಳಿಸ್ಕೋಬೇಕು. ಸ್ವಲ್ಪ ಮತ್ತೆ ಬನ್ನಿ ಎಲ್ರಿಗೂ ಆಗಲಿ ಅಂತಾರೆ. 1 kg ಅನ್ನ ತಂದ್ಬಿಟ್ಟು ಊರಲ್ಲಿರೋರಿಗೆಲ್ಲ ಊಟ ಹಾಕ್ತಾರೆ ಅವರು ಅಂತ ಬಡ್ಡೈತೆ ಅವರು. ಇವರು ಏನಾರು ಕೊಡಲಿ ಬಿಡ್ತಾ ಇರಲಿ, ಬೇಕಾದ್ರೆ ನಮ್ಮ ಒಟ್ಟು ಹೋಯ್ತಾ ಇರಲಿ, ಫ್ರೀ ಅಂದರೆ ಅದನ್ನೂ ಹಿಡ್ಕೋತಾರೆ, ಏನಾದ್ರು ಪ್ರೈಸ್ ಬರ್ಬೋದು ಅಂತ ಬಡ್ಡೈತವು ಅಂಥ ಜನಗಳು. ನನಗಂತೂ ಇದು ನೋಡಿ ಸಾಕಾಗೋಯ್ತು. ಅವರು ಫುಡ್ ಡಿಸ್ಟ್ರಿಬ್ಯೂಷನ್ ಮಾಡೋದು, ಫುಡ್ ಡಿಸ್ಟ್ರಿಬ್ಯೂಷನ್ ತಿನ್ನೋದು. ಸುಮ್ಮನೆ ಕಾರಲ್ಲಿ ಹೋಯ್ತಿದ್ದವರು, ಬೈಕಲ್ಲಿ ಹೋಯ್ತಿದ್ದಾರಲ್ಲ ನಿಲ್ಲಿಸ್ಬಿಟ್ಟು ಈಸ್ಕೊಳಕ್ಕೆ ಕ್ಯೂವಲ್ಲಿ ನಿಂತ್ಕೊಬಿಡ್ತಾರೆ. ಕೊಡ್ತಾ ಇರೋರು ಅಷ್ಟೇ, ಅವ್ರಿಗೆ ತಿನ್ನೋಕ್ಕಾಯ್ತೋ ಇಲ್ವೋ ಅವ್ರು ಇವ್ರ ಹತ್ರ ಹೋಗಿ ಏನಾರು ಫಂಡ್ ರೈಸ್ ಮಾಡಿ ದೊಡ್ಡದಾಗಿ ದಾನ ಧರ್ಮ ಮಾಡ್ತಿರೋ ಥರ ತಗೊಬಂದ್ಬಿಟ್ಟು ಅವರು ಊಟ ಹಾಕೋಕ್ಕೆ ಶುರು ಮಾಡ್ತಾರೆ. ಈ ಊಟದ ಆಟ ಇದೆಯಲ್ಲ, ನೋಡಿ ಸಾಕೋಗೋಗುತ್ತೆ ಅವರು. ನನ್ನ ಬುದ್ಧಿವಂತಿಕೆ ಎಕ್ಸ್ಪೀರಿಯನ್ಸ್ ಬಳಸಿದ್ದು ಒಳ್ಳೇದಾಗೋಯ್ತು. ಮಾವಳಿ ಬಾಂಡ್ಲಿ ಸ್ಟೋರಿ ಏನು ಗೊತ್ತಾ ಇವತ್ತು, ಇವತ್ತೊಂದು ಈಗ ಇದು ಕೈಗೆ ಊಟ ಹೇಳ್ತೀನಿ. ಸ್ವಲ್ಪ ಹೊತ್ತು ಮುಂಚೆ ವೀಡಿಯೋ ರೆಕಾರ್ಡ್ ಮಾಡೋದು ಇನ್ನೂ ಸರಿಯಾಗಿ ನನಗೂ ನೆನಪಿಲ್ಲ, ರೆಕಾರ್ಡ್ ಮಾಡಿದ ಅಂತ ಅಂದ್ಕೊಳ್ತೇವೆ. ತೆಮಿಳಿಯನ್ಸ್ ಯಾರೋ ಒಬ್ಬರು ಆಟೋದಲ್ಲಿ ಬಂದಿದ್ರು. ಆಟೋದಲ್ಲಿ ಬಂದರೆ ಫುಡ್ ಡಿಸ್ಟ್ರಿಬ್ಯೂಷನ್ ಮಾಡಿದ್ರು. ಆವಾಗ ಅಲ್ಲಿ ಅವೆಂಜರ್ ಗಾಡಿ ಕಾಣಿಸಿದ್ರಲ್ಲ, ಬಜಾಜ್ ಅವೆಂಜರು. ಆ ಗಾಡಿಯನ್ನು ತೊಗೊಬಂದ ಅವನು. ತೃಪ್ತಿ ಪಾತ್ರೆ ಆ ಕಡೆ ಅವನು ಗಡಿಯ ರಾಕ್ಷಸ ಕಾಯ ಅಂತ ಹೇಳ್ತಿರ್ತೀರಲ್ಲ, ಅವ್ರ ಕಡೆ ಅವನು. ಸೊ ಅವ್ರು ಬಂದಾಗ ನಾನು ಗೆಸ್ ಮಾಡಿದೆ, ಊಟ ಕಡಿಮೆ ಮಾಡಿ ಅಂತ ಮುಂಚೆನೇ ಕಳಿಸೋರೆ. ಎಚ್ಚೆತ್ಕೊಂಡು ಹೆಜ್ಜೆ ಇಡಬೇಕು ಅಂತ ಡಿಸೈಡ್ ಮಾಡಿ ನಾನೇನು ಮಾಡಿದೆ, ಅವ್ರು ಬಂದರೆ ಬರಲಿ, ಅವ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದು ಬೇಡ ಅಂದ್ಬಿಟ್ಟು ಅದು ಅನ್ಪಡೋದು. ನಾನು ಆ ತೆಮಿಳಿಯನ್ಸ್ ಊಟ ಕೊಟ್ಟಿರೋದು ಅಲ್ಲಿ ಊಟ ಮಾಡಿಬಿಟ್ಟೆ. ಫುಲ್ ಊಟ ಮಾಡಿದೆ ಅಂದರೆ 2 ರೌಂಡ್ ಊಟ ಮಾಡೋಕ್ಕೆ ಟ್ರೈ ಮಾಡಿದೆ. ಫಸ್ಟ್ ರೌಂಡು ಹೊಟ್ಟೆ ತುಂಬ ಅಂದರೆ ತಟ್ಟೆ ತುಂಬ ಕೊಟ್ಟರು, ಹೊಟ್ಟೆ ತುಂಬ ಅಲ್ಲ, ತಟ್ಟೆ ತುಂಬ ಕೊಟ್ಟರು, ಚಿಕ್ಕ ತಟ್ಟೆ. ಸೆಕೆಂಡ್ ರೌಂಡಲ್ಲಿ ಹೋದೆ. ಆವಾಗ ಒಂದು ಚೂರು ಹಾಕ್ಬಿಟ್ಟು ಎಲ್ರಿಗೂ ಆಗಲಿ ಮತ್ತೆ ಬನ್ನಿ ಅಂದರು. ಸರಿ ಶುರುವಾಯಿತು ಅಂದ್ಕೊಂಡು ಬಿಟ್ಬಿಟ್ಟು ನಾನು ಪಡೆದ ಬಂದೆ. ಪುನಃ ಇವ್ರದ್ದು ತೃಪ್ತಿ ಪಾತ್ರೆ ರಾಕ್ಷಸ ಕಾಯ ಈಗ ಫುಡ್ ಡಿಸ್ಟ್ರಿಬ್ಯೂಷನ್ ಮಾಡ್ತಿದ್ದಾರಲ್ಲ, ಇವ್ರು ಡಿಸ್ಟ್ರಿಬ್ಯೂಷನ್ ಮಾಡ್ತಾರೆ ಅಂತ ಅದಕ್ಕೋಸ್ಕರ ಮಾಡಿರ್ಬೋದು, ಅಲ್ಲಿ ಊಟ ಮಾಡಲಿ ಅಂತ ಅಂದ್ಕೊಂಡು ಸುಮ್ಮನೆ ಬಂದೆ. ಸೊ ಸೆಕೆಂಡ್ ರೌಂಡು ಅಲ್ಲಿ ಒಂದು ಓಲಾ ಗಾಡಿ ನಿಂತ್ಕೊಂಡಿದ್ದಾರೆ, ರೆಡ್ ಕಲರ್ದು ಡಬ್ಬ. ಅವ್ರು ಡಿಸ್ಟ್ರಿಬ್ಯೂಷನ್ ಮಾಡಿದ್ರು. 2 ಪ್ಯಾಕೆಟ್ ಫುಡ್ ಊಟ ಸಿಕ್ತು. 2 ಪ್ಯಾಕೆಟ್ ಎರಡನೇ ಸರಿ ಇಸ್ಕೊಂಡಿದ್ದು ಇವತ್ತು. ಆ್ಯಕ್ಚುಲಿ ನಾನು ಅವ್ರ ಹತ್ರ 2-3 ಸುಮಾರು ಒಂದು ವಾರದಲ್ಲಿ ಡಿಸ್ಟ್ರಿಬ್ಯೂಷನ್ ಮಾಡ್ತಿದ್ದಾರೆ. ಸೊ 2 ಪ್ಯಾಕೆಟ್ ಇಸ್ಕೊಂಡೆ. ಸಾಯಂಕಾಲಕ್ಕೆ ಆಗುತ್ತೆ ಅಂತ ಮಾಡಿಕೊಂಡೆ. ಪುನಃ ಇವ್ರ ಹತ್ರ ಈಸ್ಕೊಳ್ಳೋಕೆ ಹೋಗೋದು ಬೇಡವ ಅಂತ ಯೋಚನೆ ಮಾಡ್ತಾ ಕೂತಿದ್ದೆ. ಹತ್ರಕ್ಕೆ ಹೋಗ್ತಿದ್ದಾಗ ಅಲ್ಲಿ ಜ್ಯೂಸ್ ಡಿಸ್ಟ್ರಿಬ್ಯೂಷನ್ ಮಾಡ್ತಿದ್ರು. ಸೊ ಹೋಗೋದ ಅಂತ ಅಂದ್ಬಿಟ್ಟು ಈಸ್ಕೊಳ್ಳೋದ ಅಂದ್ಬಿಟ್ಟು ಜ್ಯೂಸ್ನಲ್ಲಿ ಊಟ ಈಸ್ಕೊಳ್ಳೋದು ಅಂದ್ಬಿಟ್ಟು ಹೋಗಿ ಕ್ಯೂವಲ್ಲಿ ನಿಂತ್ಕೊಂಡೆ. ಸಡನ್ನಾಗಿ ಕ್ಯೂವಲ್ಲಿ ನಿಂತ್ಕೊಳ್ತಿದ್ದಾಗ ಯಾರೋ ಒಬ್ಬ ಬಂದು ನನ್ನ ಒಬ್ಬನ ಕೈ ಮಾತ್ರ ಎತ್ಕೊಟ್ಟವ್ರೆ ಊಟ. ನನ್ನ ಒಬ್ಬನ ಕೈಗೆ ಊಟ ಫುಲ್ ಮೀಲ್ಸ್ ಊಟ ಇದೆ, ತಗೊಳ್ಳೋಗ್ಬಿಟ್ಟು ಕೊಟ್ಟ. ಸರಿ ಅವ್ರು ಈಸ್ಕೊಂಡು ಕ್ಯೂವಲ್ಲಿ ನಿಂತ್ಕೊಳ್ಳೋಕೆ ಅಂತ ಹೋಗ್ತಿದ್ದಾರೆ. ಸುಮ್ಮನೆ ದುಡ್ಡು. ಸೊ ಒಬ್ಬನೇ ಊಟ ಇಸ್ಕೊ ವೇಸ್ಟ್ ಮಾಡೋದು ಬೇಡ ಅಂತ ನಾನೇ ಮಾಡಿದೆ. ಊಟ ಇಸ್ಕೊಳ್ಳಿಲ್ಲ. ಮುಂದ್ಗಡೆ ಬಂದು ಜ್ಯೂಸ್ ಇಸ್ಕೊಳ್ಳೋದಾಗ್ಬಿಟ್ಟು ಜ್ಯೂಸ್ ಇಸ್ಕೊಳ್ಳೋಕೆ ಹೌದೇನು ಮಾಡ್ದೆ,
ಎಲ್ರಿಗೂ ಒಂದೊಂದು ಲೋಟ ಜ್ಯೂಸ್ ಕೊಡ್ತಿದ್ದು, ನನಗೆ ಅರ್ಧ ಲೋಟ ಜ್ಯೂಸ್ ಕೊಟ್ಟ. ನಾನು ಒಂದೇ ಗುಡ್ದು ಬಾಯಿ ಬಿಟ್ಕೊಂಡು ಇನ್ನೊಂದು ಸ್ವಲ್ಪ ಹಾಕೋದು ಸಿಗುತ್ತಾ ಅಂತ ಎಲ್ರಿಗೂ ಆಗಲಿಲ್ಲ. ಬಂದಾಯ್ತದೆ ಅಷ್ಟು ನಾನು ಕಮ್ಮಿ ಬಂದೆ. ಆಮೇಲೆ ಕ್ಯಾಮ್ರಾ ಆನ್ ಮಾಡಿದ್ದು, ಅಲ್ಲಿವರೆಗೂ ಕ್ಯಾಮ್ರಾ ಆನ್ ಮಾಡಿರಲಿಲ್ಲ. ಸೊ ನಾನೇನಾದರೂ ಫಸ್ಟ್ ಎಬ್ಲಿಯನ್ಸ್ ಫುಡ್ ಡಿಸ್ಟ್ರಿಬ್ಯೂಷನ್ ಮಾಡ್ತಾರಲ್ಲ, ಆವಾಗ ಯಾಮಾರಿ ಏನಾದರೂ ಊಟ ಏನಾದ್ರು ಕಡಿಮೆ ತಿಂದ್ಬಿಟ್ಟಿದ್ದಿದ್ರೆ ಅಥವಾ ಊಟ ಈಸ್ಕೊಳ್ದೆ ಇವರು ನಂಬ್ಕೊಂಡು ಇದ್ಬಿಟ್ಟಿದ್ರೆ ಸುಮ್ಮನೆ ಉಣ್ಬೇಕಾಗ್ಬಿಡ್ತಿತ್ತು. ಮಗಿ ತೋರಿಸ್ಕೊಡೋದು ನನ್ನ ಪ್ಯಾಷನ್. 45 Q 7450 ಇರಬೇಕು, ನಾಟ್ ಶ್ಯೂರ್. ಈಗ ಆಟೋಗೆ ಬಂದ್ಬಿಡ್ತು. ಅದೇ ಇದಕ್ಕೆ ಅದು ನಿಂಬೆಹಣ್ಣು ಶರಬತ್ತು ಇಲ್ಲ, ಅದು ಶರಬತ್ತು ಬಗ್ಗೆ ತಲೆ ಕೆಡಿಸ್ಕೊಳ್ಳೋದು ಬೇಡ. ಊಟ ಸಿಕ್ಕೋದು ಫುಲ್ ಮೀಲ್ಸ್ ಊಟ. ಇದು ಏನೈತೆ ಏನೋ ನನಗೂ ಗೊತ್ತಿಲ್ಲ. ಫುಲ್ ಮೀಲ್ಸ್ ಊಟ ಅದಂತೂ ಗ್ಯಾರಂಟಿ. ಫುಲ್ ಮೀಲ್ಸ್ ಊಟ ಇವತ್ತು ಸಾಯಂಕಾಲದವರೆಗೂ ಆಗೋಷ್ಟು ಊಟ ಇದೆ. ಅದು ಟಾಪ್ ಕ್ಲಾಸ್ ಊಟ ಇವತ್ತು. ಸೂಪರಾಗೈತೆ ಊಟ. ಇಲ್ಲಿ ಯಾರೋ ಸ್ಟೆಬ್ಲಿಯರ್ಸ್ ಕೊಟ್ಟಿದ್ದು ಚೆನ್ನಾಗಿಲ್ಲ, ಇವ್ರು ಕೊಟ್ಟಿದ್ದು ಪರವಾಗಿಲ್ಲ, ಆದರೆ ಸಿಕ್ಕಿಲ್ಲ. ಹೊಟ್ಟೆಗೆ ಕೊಡಲೇ ಇಲ್ಲ. ಇವ್ರು ಕೊಟ್ಟಿದ್ದು ಇದು ಸೂಪರಾಗಿದೆ. ಇನ್ನೊಂದು 2 ಪ್ಯಾಕೆಟ್ ಬ್ಯಾಗ್ ಆಗಿದೆ, ಅದು ಸೂಪರಾಗಿದೆ. ದೊಡ್ಡಗರು ಮಗನ ಹೆಂಗೆ ಸಾಕೊಳ್ಳೆ, ಅವ್ರಿಗೆ ಬುದ್ಧಿ ಬಂದಿದೆ ಅಂತಾರೆ ಕಣ್ಕಣೆ ನೋಡೋಕ್ಕೆ. ಕೈ ತುತ್ತಾಕಿ ಯಾವ ರೇಂಜಿಗೆ ಬೆಳೆಸೋಲ್ಲ ಅವ್ರನ್ನ ಕೈ ತುತ್ತು ಅಲ್ಲ, ಬಾಯಿ ತುತ್ತು. ಪುಣ್ಯ ಮಾಡಿದ್ದ. ತೃಪ್ತಿ ಪಾತ್ರೆ ರಾಕ್ಷಸ ಕಾಯ. ಅದು ಆ್ಯಕ್ಚುಲಿ ನನಗೆ ಅರ್ಧ ಲೋಟ ಕೊಟ್ಟ, ಪುನಃ ಕೇಳಿದ್ರೆ ಕೊಡಲಿಲ್ಲ. ಇವಾಗ ಸುತ್ತೋರವ್ರಿಗೆಲ್ಲ ಬಗ್ದು ಹೋಯ್ತವನೆ. 2 ಲೋಟ 3 ಲೋಟ ಏರಿಸ್ತಾರೆ ಬಡೈತೆ. ಅಲ್ಲೇನಂದರೆ ಅದೇ ರಾಕ್ಷಸ ಕಾಯ ತೃಪ್ತಿ ಪಾತ್ರೆ ಊಟ ಕೊಟ್ಟು ವಿಷಯ ಬರ್ತಾರಲ್ಲ, ಅದಿನ್ನೂ ನಡೀತಾನೆ ಇದೆ. ಅವ್ರ ಕಡೆ ಬೊಟ್ಟೆ ಇತ್ತಲ್ಲ, ಅದಾಗಲೇ ಜ್ಯೂಸ್ ಕತೆ ಹೇಳೋದಲ್ಲ ಗುರು, ಇವು ಬಾಟ್ಲ ತುಂಬಿ ಕೊಡ್ತಾನಂದರು. ಅದಕ್ಕೆ ಒಂದು ಆಟ ಬರೋದಿದೆ. ನನಗೆ ಜ್ಯೂಸ್ ಕೊಡಲೇ ಇಲ್ಲ. ಅರ್ಧ ಲೋಟ ಜ್ಯೂಸ್ ಕೊಟ್ಟ, ಮತ್ತೆ ಕೇಳಿದ್ರೆ ಕೊಡಲಿಲ್ಲ. ಆವಾಗ ನಾನು ಅಲ್ಲಷ್ಟು ಎದುರುಗಡೆ ನಿಂತ್ಕೊಂಡು ವಿಡಿಯೋ ಕವರ್ ಮಾಡ್ತಿದ್ದಾಗ ಒಬ್ಬರಿಗೆ ಕೇಳಿದಷ್ಟು 2 ಲೋಟ 3 ಲೋಟ ಉಯ್ದು ಕೊಡ್ತಾಯಿದ್ದ. ಇವಾಗ ಬಾಟ್ಲಿಗೆ ಉಯ್ದು ಕೊಡ್ತಾನೆ. ಅದಕ್ಕೆ ಇವರು ನೋಡಲಿ ಅಂತ ಅಂದ್ಬಿಟ್ಟು ಜೀಬ್ರಾ ಕ್ರಾಸಲ್ಲಿ ಆಟೋ ತಡ್ಕೊಂಡು ಹೋಗಿದ್ದು. ಅಂದರೆ ಆಟೋನ ಆಪೋಸಿಟ್ ಡೈರೆಕ್ಷನಲ್ಲಿ ತೊಗೊಂಬಂದಿದ್ದು. ಜೀಬ್ರಾ ಕ್ರಾಸ್ನ ಓಡಿಸ್ಕೊಬಂದರು. ಜೊತೆಗೆ ಬುದ್ಬಿಡೋರ ಥರ ಓಡಿಸ್ಕೊಬಂದಿದ್ದು. ಇನ್ನೊಂದು ಏನಂದರೆ ಅವರನ್ನೇ ಊಟ ಪಾರ್ಸಲ್ ತೊಗೊಬಂದಿದ್ದು. ಅಂದರೆ ಎಲ್ಲ ಅಡುಗೆ ಕುಕ್ ಮಾಡಿರ್ತಾರಲ್ಲ ಆ ಪ್ಲೇಸಿಂದ ಇಲ್ಲಿಗೆ ಊಟ ತೊಗೊಬಂದಿದ್ದು ಅದೇ ಆಟೋದಲ್ಲಿ. ಅಂದರೆ ಇದ್ದು ನೀನು ಕೊಡೋದಿಲ್ಲ ಅಂತ ಆ್ಯಕ್ಚುಲಿ ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡಿದ್ದು. ನನಗೆ ಅರ್ಧ ಲೋಟ ಕೊಟ್ಟರು, ಮಿಕ್ಕವ್ರಿಗೆ ತುಂಬಿ ಬಾಟ್ಲಿಗೆ ತುಂಬಿ ಕೊಡ್ತಾರೆ. ಗಾಡಿ ತೆಗಿಯೋದು ಹೋಗೋದಿಲ್ಲ, ಬಲ್ಕ್ ಅನಿಸುತ್ತೆ. MF 8894 ಗಾಡಿ. ಲೀಗ್ ಲೈಸೆನ್ಸ್ A09 MF. ಇಲ್ಲಿ ಎಕ್ಸ್ಪೆಕ್ಟೇಷನ್ ಇತ್ತು ಅಂದ್ಕೊಳ್ತೀನಿ. ಹೋಗಲ್ಲ ಜಗತ್ತೆಲ್ಲ ಹೋಗಲ್ಲ. ಅದೇನಿದ್ರು ಸರ್ವರಿಗೂ ಸುಸ್ವಾಗತ ಬೋರ್ಡ್ ಇದ್ದರೆ ಮಾತ್ರ ಹೋಗ್ತೀವಿ ಅಷ್ಟೇ. ಈಗ ದೇವಸ್ಥಾನಗಳಲ್ಲಿ ಸರ್ವರಿಗೂ ಸುಸ್ವಾಗತ ಇರುತ್ತೆ. ಮತ್ತು ಅವರೇ ಬೈಕ್ ಹಾಕೊಂಡು ಹಚ್ಕೊತ ಹತ್ರ ಬನ್ನಿ ಪ್ರಸಾದ ಪ್ಲೀಸ್ ತಿನ್ಕೊಂಡು ಹೋಗಿ ಅಂತ ಚೆಕ್ ಮಾತ್ರ ಹೋಗೋದು. ಇಲ್ಲಿ ಫ್ಯಾಮಿಲಿಯವರೆಲ್ಲ ಟೆಂಟ್ ಹಾಕೊಂಡಿರ್ತಾರಲ್ಲ, ಅಲ್ಲಿ ಖಂಡಿತ ಹೋಗಲ್ಲ. ಸೊ ಅಲ್ಲಿ ಆ್ಯಕ್ಚುಲಿ ಈ ಕಡೆಯಿಂದ ಹೋಗ್ಬೇಕಾದ್ರೆ ಯಾರೋ ಹುಡುಗಿ ನಿಂತ್ಕೊಂಡಿದ್ರು. ಸೊ ಆಗಿನ ಎಕ್ಸ್ಪೆಕ್ಟ್ ಮಾಡಿದೆ ಆ ಕಡೆ ಹೋದರೆ ಒಳ್ಳೆ ಊಟ ಸಿಗುತ್ತೆ, ಎಕ್ಸ್ಪೆಕ್ಟೇಷನ್ ಇದೆ ಅವ್ರಿಗೆ ಅಂತ. ಆ್ಯಕ್ಚುಲಿ ವೀಡಿಯೋ ಕವರ್ ಮಾಡಿಲ್ಲ, ಸ್ವಲ್ಪ ಅವ್ರೆ. ಸೊ ಈ ಕಡೆಯಿಂದ ಬರುವಾಗ ಅದಕ್ಕೆ ಅಲ್ಲಿ ಆ್ಯಕ್ಚುಲಿ ತೋರಿಸ್ಬಾರ್ದು. ಊಟ ಸಿಕ್ತು ಇವತ್ತು, ಒಳ್ಳೆ ಊಟ ಸಿಕ್ತು.
ಆದರೆ ಫಸ್ಟ್ ಊಟ ಸಿಕ್ಕಿ ಸರಿಯಾಗಿರಲಿಲ್ಲ. ಜಮೀನಿನ ಊಟ ಅದು ದರಿದ್ರವಾಗಿತ್ತು. ಬಟ್ ನನಗೆ ಅದೇನೋ ಹಂಗೆ ಅದಲ್ಲ, ನಾನು ಸಿಕ್ಕಿದ್ದು ಶಿವಾಟ ತಿಳ್ಕೊಂಡು ಬರ್ತಾ ಇರ್ತೀನಿ. ಸ್ಟೋರಿಗೆ ಆಲ್ರೆಡಿ ಹೇಳಿದ್ದೀನಿ, ಪ್ರೀವಿಯಸ್ ಶಾರ್ಟಲ್ಲಿದೆ, ಮತ್ತು ಹೇಳೋದು ಬೇಡ. ಅಲಸಂದ ಮ್ಯೂಸಿಕ್ ಆಗಿದೆ. ಮೊಬೈಲ್ ಚಾರ್ಜ್ ಮಾಡ್ತಾಯಿದ್ರೆ ಮಿಂಡ್ರಿ ಗುಡ್ಸ್ಕೊಳ್ಳೋವಾಗ ಮುಂದೆ ಕೂತ್ಕೊಂಡು ಅಂಡರ್ವೇರ್ ತರ್ಸ ಬದುಕುತ್ತಾರೆ ಮಕ್ಕಳು. ಸಾಬ ತೋರ್ಸೋಕ್ಕೋಸ್ಕರ ಹೊಡೆ ತರಿಸೋದಿಗೆ ತರಿಸಿದಕ್ಕೆ ಬರೋಲ್ಲ. ಕವರ್ ಅಂತ ಇವಾಗ ಕವರ್ ಮಾಡ್ತಾನೆ ತುಂಬ ಸಾಬ ತೋರಿಸೋದು ಫ್ಲ್ಯಾಶ್ ಕೈ ಕಡೆ ಎಷ್ಟು ಕಾಲಾಗಿತ್ತು ಫೋರ್ಸ್. ಅಯ್ಯೋ ಎಷ್ಟು ಹೋಗೇ ಬಿಡ್ತಾಯಿತ್ತು ಇರ್ಬೋದು. ಅದು ಬಿಟ್ಟರೆ ರಕ್ಷ ಒಂದಲ್ಲ ಗೊತ್ತಿಲ್ಲ ಕಲಿತಾರೆ. ಇಲ್ಲಿ ಹೋಗ್ತಾರೆ ಮುಂಚೆ ಬರ್ತಾ ಮುಂದೆ ಠಾಣೆ ತಿಂತಾವಲ್ಲ, ಇದು ಆ ಠಾಣೆಗೆ ಅಂತ ನೋಡ. ಇಲ್ಲೆಲ್ಲೋ ಬಾಟ್ಲ್ ಆಯ್ತಾ ಇದ್ದಾನೆ. ತುಂಬ ಸರಿ ಕವರ್ ಮಾಡಿದ್ದೀನಿ. ಅಲ್ಲಿ ಹೋಗ್ತಾನಲ್ಲ ಅವನು ತುಂಬ ಸರಿ ಕವರ್ ಮಾಡಿದ್ದೀನಿ. ಇಲ್ಲೇ ಪಾರ್ಕೆಲ್ಲ ಬಿದ್ದು ಒದ್ದಾಡ್ತಾ ಇದ್ದೆ. ಸುಮಾರು ದಿವಸ ಮಿಸ್ಸಿಂಗ್ ಆಗೋಗಿದೆ. ಇವತ್ತು ಕಾಣಿಸ್ಕೊತಾವನೆ. ವಿಶೇಷತೆ ಏನು ಅಂದರೆ ಬೆಳಗ್ಗೆಯಿಂದ ಇಷ್ಟೇ ಗಿಡದಲ್ಲಿ ಬಾಟ್ಲ್ ಆಯ್ತು. ಅವನು ಇಷ್ಟೇ ಆಗಲ್ಲ ಪಾರ್ಕ್ ಒಳಗಡೆ ಬೆಳಗ್ಗೆಯಿಂದನೂ ಬಾಟ್ಲ್ ಆಯ್ತಾ ಇದ್ದಾನೆ. ಒಂದು ಈಗ ಸ್ವಲ್ಪ ಹೊತ್ತು ಈಗ ಮಲ್ಕೊಂಡು ಎಲ್ಲಿ ಒಬ್ಬ ಮಲ್ಕೊಂಡೆ ಸೊಳ್ಳೆ ಮಗ ನನಗೆ ಎಚ್ಚರ ಆಯಿತು. ಬಿಸಿಲು ಬೀಳ್ತು ಮೇಲ್ಗಡೆ ಮಲಗಿದ್ದೆ. ಇಲ್ಲಿ ಹೆವಿ ಬಿಸಿಲು ಬೀಳ್ತಾಯಿತ್ತು. ಬೆವತೆ ಹೋಗ್ಬಿಟ್ಟ ಫುಲ್ಲು. ನಾನು ಸಡನ್ನಾಗಿ ಚಕ್ ಅಂತ ಎದ್ದ ತಕ್ಷಣ ಈ ಸೊಳ್ಳೆ ಮಗ ಇಲ್ಲಿ ಬಿದ್ದಿದ್ದ. ಹಿಂಗೆ ಅವನು ಯಾರೋ ಗೊತ್ತಿಲ್ಲ, ನಂಬರ್ 1 ತೋರಿಸ್ತಾನೆ ಬೆಳಗ್ಗೆ. ಸೊ ಈ ಬೋಳಿ ಮಗನ ಬೈಕೊಂಡು ಈ ಕಡೆ ತಿರುಗ್ತೀನಿ. ಇವನು ಬಾಟ್ಲ್ ಆಯ್ತಾನೆ. ಇವನು ಬಾಟ್ಲಿ ವಿಶೇಷತೆ ಏನಂದರೆ ಎಲ್ಲರೂ ನೆಲದ ಮೇಲೆ ಆದರೆ ಅವನು ಬಿಲ್ಡಿಂಗ್ಗಳ ಮೇಲೆಲ್ಲ ಬಾಟ್ಲಿಗಳಾಯ್ತವನೆ. ಯಾಕೆ ಅಂದರೆ ನಾನು ನೀರನ್ನು ಅಲ್ಲಿಟ್ಟಿರ್ತೀನಿ. ಆ ವಾಟ್ರ್ ಬಾಟ್ಲಿಗೆ 2 ಲೀಟರ್ 3 ಬಾಟ್ಲ್ ಕಲೆಕ್ಟ್ ಮಾಡಿಟ್ಟಿದ್ದೀನಿ. 3 ಬಾಟ್ಲಲ್ಲೂ ನೀರನ್ನು ತುಂಬಿ ಅಲ್ಲಿ ಮೇಲಿಟ್ಟಿರ್ತೀನಿ. ಅದಕ್ಕೆ ಆ ಸೊಳ್ಳೆ ಮಗ ಮೇಲ್ಗಡೆ ಹಾಕ್ಕೊಳ್ತಾರೆ ಬಾಟ್ಲಿಗಳ. ಆರು ಗಂಟೆವರೆಗೂ ಮಲಗದ ಅಂದ್ಕೊಂಡೆ. 4:15ಗೆ ಎಚ್ಚರ ಆಗೋಯ್ತು ಬಿಸಿಲಿಂದ. ನಿದ್ದೆ ಬಂದಿತ್ತು, ಆದರೆ ಬೆವ್ತು ಹೋಗ್ಬಿಡ. ಬೆಳಗ್ಗೆಯಿಂದ 2 ಸರಿ ಹಿಂಗೆ ಆಯಿತು. ಒಂದು ಸರಿ ಅಲ್ಲಿ ಮಲಗಿದ್ದೆ, ಯಾವಾಗ ಹಿಂಗಾಯಿತು. ಇವಾಗ ಇಲ್ಲಿ ಮಲಗಿದ್ದೆ, ಇವಾಗ ಹಿಂಗಾಯಿತು. ಸ್ವಲ್ಪ ಇದ್ದಕ್ಕಿದೆ ಕಡಿಮೆ ಆಗ್ತಾ ಇದೆ. ಮಲಗಿ ಸ್ವಲ್ಪ ಹೊತ್ತು ನೋಡಿ ಏನು ನೋಡೋದು. ಮಲಿಕೊಂಡು ಇತ್ತು ಸುಳೆ ಮಕ್ಕಳು ಸವಾಸ. ಎಲ್ಲಿಗಾದರೂ ಹೋಗು ಅಲ್ಲಿ ಕೊಡ್ತಾರೆ ಬಿಟ್ಟು. ರಾಜಮನೆತನದ ಸೈನಿಕರು ಇರೋಲ್ಲ ಫೀಲ್ಸ್. ಇಲ್ಲೇ ಇದ್ದ, ಪಾರ್ಕಲ್ಲೇ ಇದ್ದ ಅವನು. ಫಸ್ಟು KRS ಪೇಟೆ ಹತ್ರ ನೋಡಿದ್ದು ನಾನು ಅವನ್ನ. ಅದಾದಮೇಲೆ ಪಾರ್ಕಲ್ಲಿ ಕಾಣಿಸ್ಕೊಂಡಿದ್ದ. ಆವಾಗ ಇಲ್ಲೇ ಮಲಗ್ತಾ ಇದ್ದ, ವಿಷುವಲ್ಸ್ ಕವರ್ ಮಾಡ್ತಾಯಿದ್ದ. ಇವಾಗ ಇಲ್ಲಿ ಕವರ್ ಬಾಟ್ಲ್ ನನ್ನ ಎದುರಿಗೆ, ನನ್ನ ಕಣ್ಣೆದುರಿಗೆ ಮೇಲ್ಗಡೆ ಕೈ ಹಾಕಿ ಬಾಟ್ಲ್ ಆಯ್ತಾರಲ್ಲ. ಇಲ್ಲಿ ಮಲ್ಕೊಂಡು ಅದು ಒದ್ದಾಡ್ತಾ ಬರ್ತಾಯಿದ್ದೀನಿ. ಕವರ್ ಮಾಡ್ತೀನಿ ನೋಡಿ.
ಈಗ ಅವನು ಎಷ್ಟೊತ್ತು ಹೋಗ ಇಲ್ಲ, ನಿದ್ದೆನೂ ಮಾಡಿಲ್ಲ ಅವ. ಹೇಳ್ತದ್ದು ಇಲ್ಲ, ಸುಮ್ಮನೆ ಬೇಕಂತ ಮಲಿಗಡ್ದಾಗ ಸುಳ ಮಗ. ಅಲ್ಲಿ ಇಟ್ಕೊಂಡು ವರ್ಕೌಟ್ ಮಾಡ್ತಿದ್ದೆ ಗುರು, ನೋಡೋಕೆ ಕಣ್ಸಾಗುತ್ತೆ. ಮಲ್ಲಿಗಾಗಿ ಬಿಡ್ತಿಲ್ಲ ಗುರು ಇವ್ರು ಅವೇನಕ್ಕೆ ನನಗೆ. ಸೋಳ ಮಕ್ಕಳು 3-4 ಡೇಸಿಂದ ಆಲ್ಮೋಸ್ಟ್ ಒಂದು ವಾರದಿಂದ ಮಲ್ಗ ಬಿಡ್ತಾಯಿಲ್ಲ. ನೀವು ಊಟದಲ್ಲಿ ಸಿಕ್ಕಾಬಿಟ್ಟೆ ಕೆಮಿಕಲ್ ಡ್ರಗ್ಸ್ ಹಾಕ್ಕೊಡ್ತಾರೆ, ನೀವು ಮಲ್ಗೋಕ್ಕೂ ಬಿಡ್ತಾಯಿಲ್ಲ. 3-4 ಡೇಸಿಂದ ಮಲ್ಗೆ ಇಲ್ಲ ಸರಿಯಾಗಿ. 2 ಗಂಟೆ 3 ಗಂಟೆ ಟೈಮ್ ನಿದ್ದೆ ಮಾಡ್ತಾಯಿದ್ದೀನಿ ಪ್ರತಿ ದಿವಸ ಅಷ್ಟೇ. ಮಧ್ಯಾಹ್ನದ ಹೊತ್ತು ಮಲ್ಗ ಬಿಡ್ತಾಯಿಲ್ಲ, ಸಾಯಂಕಾಲದ ಹೊತ್ತು ಮಲ್ಗ ಬಿಡ್ತಾಯಿಲ್ಲ. ಹಿಂಗೆ ಎಲ್ಲ ಬಂದು ಸುತ್ತ ಕೂತ್ಕೊಳ್ತಾರೆ, ಗಲಾಟೆ ಮಾಡ್ತಾರೆ. ಏನಾದ್ರು ಒಂದು ಸಟ್ಟೆದಾಗಾರ ತೆಗೆದು ನಿದ್ದೆ ಮಾಡಕ್ಕೆ ಬಿಡೋದು ಸೋಳ ಮಕ್ಕಳು. ಯಾರೋ ಅಮ್ಮ ಮಧ್ಯಾಹ್ನದಿಂದ ಇಲ್ಲ ಕೂತ್ಕೊಂಡು ಸಾಯ್ತಾಳೆ, ಇವನು ಇಲ್ಲೇ ಸಾಯ್ತಾಳೆ. ಇಲ್ಲೇ ವರ್ಕೌಟ್ ಮಾಡ್ತಿದ್ದ. ಎಷ್ಟು ಕೆಲಸ ಪೆಂಡಿಂಗ್ ಬಿಟ್ಟಿದೆ ಗೊತ್ತಾ. 4 ದಿನದಿಂದ ವೀಡಿಯೋ ರೆಕಾರ್ಡ್ ಮಾಡಿರೋದು ಯಾವುದೋ ಎಕ್ಸ್ಪೋರ್ಟ್ ಮಾಡಿಲ್ಲ. ಎಕ್ಸ್ಪೋರ್ಟ್ ಮಾಡೋಕ್ಕೆ ಬ್ಯಾಟ್ರಿ ಇಲ್ಲ, ಬ್ಯಾಟ್ರಿ ಚಾರ್ಜ್ ಮಾಡಿದ್ರೆ ಅದು ಬ್ಯಾಕಪ್ ಬರ್ತಾಯಿಲ್ಲ. ಸೊ ಎಕ್ಸ್ಪೋರ್ಟ್ ಮಾಡೋಕ್ಕಾಗಿಲ್ಲ, ಎಲ್ಲ ಹಂಗೆ ಉಳಿಸ್ಕೊಂಡಿದ್ದೀನಿ. ಕಂಪ್ಲೇಂಟ್ ಡೇಟೆಡ್ ಡ್ರಾಫ್ಟ್ ಮಾಡಬೇಕು, ಅದನ್ನೂ ಮಾಡೋಕ್ಕಾಗ್ತಾಯಿಲ್ಲ. ಅರ್ಧಂಬರ್ಧ ಮಾಡಿದ್ದೀನಿ, ಅದು ಹಂಗೆ ಬಿಟ್ಟಿದ್ದು ಅರ್ಥ ಆಯಿತು. ಇನ್ನು ವಾಕಿಂಗ್ ಬರೋ ಈ ಬಡತಾವೆಲ್ಲ ಸುಮ್ಮನೆ ಸಾಯ್ತಾವೆ ಗಣ ಅಂತ ಗಂಟೆ ಹೊಡ್ಕೊಂಡು ಹೆಂಗೆ ಬೀಳ್ತಾವೆ ನೋಡಿ. ಕೈ ಹಾಕ್ಕೊಂಡು ಇವತ್ತಿಗೆ ಮುಚ್ಕೊಂಡು ಸೈಲೆಂಟಾಗಿ ವಾಕ್ ಮಾಡೋವನ್ನೆಲ್ಲ ಸುಮ್ಮನೆ ಬಗಳೋದು ಆಯ್ತಲ್ಲ. ಅದ್ಭುತ. ಪಬ್ಲಿಕ್ ಪಾರ್ಕಲ್ಲಿದ್ದರು, ಬೆಳ್ಬೆಳಗ್ಗೆ ಹೊತ್ತು ಹುಚ್ಚ ಹೋಯ್ದಿದ್ದ ಮಸಳ ಮಗ. ಇದು ಮಕ್ಕಾರ ಬಿಡ ಇವನು ನೋಡಿ. ಇವತ್ತು ಮಕ್ಕಾರ ಬಿಡ ನೋಡಿ. ಕರ್ವ ಪಬ್ಲಿಕ್ ಪ್ಲೇಸುಗಳು, ಪಬ್ಲಿಕ್ ಪ್ಲೇಸ್ ಟಾಯ್ಲೆಟ್ ಮಾಡಿದ್ದವನು. ನನಗೂ ನಂಬಕ್ಕೆ ಆಶ್ಚರ್ಯ ಆಗ್ತಾಯಿತ್ತು. ಈಗ ಒಂದು ಕಣ್ಣಲ್ಲಿ ನೋಡಿ ಕ್ಯಾಮ್ರಾದಲ್ಲಿ ರೆಕಾರ್ಡ್ ಮಾಡಿದ್ದೀನಿ, ಆದರೂ ನನಗೆ ನಂಬಕ್ಕೆ ಆಗ್ತಾಯಿಲ್ಲ. ಜನಗಳೆಲ್ಲ ಮುಂದೆ ಎಷ್ಟೊಂದು ಜನಗಳಿದ್ದಾರೆ. ಅಯ್ಯೋ ನಾವೇನಾಕೆ ನನ್ನ ಮಗ ಇಟ್ಟು ಹುಚ್ಚ ಹೋಯ್ದುಬಿಟ್ಟ ಚಡ್ಡಿ ಎತ್ಕೊಂಡು ಸೋಳೆ ಮಗುತ್ತಂದು. ಹೌದು, ಆ್ಯಕ್ಚುಲಿ ದನ ಅವ್ನದ್ದು ಸುಮಾರು ಸರಿ ವೀಡಿಯೋ ರೆಕಾರ್ಡ್ ಮಾಡಿದ್ದೀನಿ. ಈ ಪಾಯಿಂಟಲ್ಲಿ ಒಂದು ಸರಿ ಮಲಗಿದಾಗ ಅಲ್ಲಿ ಹಸುಗಳು ಓಡಾಡ್ತಾ ಇದ್ದಾವಲ್ಲ, ಹಸುಗಳನ್ನೇ ಮೇಯ್ಸೋಕೆ ಬರ್ತಾಯಿದ್ದಾನು. ಹಸು ಹೊಡಿಯೋಕ್ಕೆ ಬರ್ತಾನೆ ಅವನು. ಒಂದ್ಸರಿ ಅವ್ನು ಗಲಾಟೆ ಮಾಡಿದ್ದೆ, ಅಂದರೆ ಬೈದಿದ್ದೆ. ಹಸುನ ನನ್ನ ಮೇಲೆ ಹೊಡಿತಾ ಇದ್ದ ಸೋಳೆ ಮಗ. ಇದೇ ಪಾಯಿಂಟಾಗಿ ಕೂತ್ಕೊಂಡಿದ್ದೆ. ಆವಾಗ ಹಸುಗಳನ್ನ ಈ ಗೇಟ್ ಇನ್ನೂ ಓಪನ್ ಇತ್ತು, ಗೇಟು ಕ್ಲೋಸ್ ಆಗಿರಲಿಲ್ಲ. ಅದು ಅಂದರೆ ಅಲ್ಲಿ ಗೇಟ್ ಮುರಿದೋಗಿದ್ದಿಲ್ಲ, ಅದೇ ಥರ ಮುರಿದೋಗಿತ್ತು. ಹಸುಗಳೆಲ್ಲ ಇಲ್ಲಿಂದ ಹೊಡ್ಕೊಂಡು ಹೋಗ್ತಾಯಿದ್ರು. ಆವಾಗ ಹಸುನ ಹೊಡ್ಕೊಂಡು ಹೋಗೋ ನೆಪದಲ್ಲಿ ಹಸುನ ನನ್ನ ಮೇಲೆ ಹೊಡೆದ್ಬಿಟ್ಟಿದೆ ಸೋಳೆ ಮಗ, ಬೇಕು ತಗೊಂತ. ಅವಾಗ ಬೈದ್ಬಿಟ್ಟಿದೆ. ಆ್ಯಕ್ಚುಲಿ ಮದುವೆ ಅಂದ್ಕೊಂಡೆ ಮಾತಾಡ್ತಿದ್ದೆ ಒಂದು ಸಮ. ಎಂಥ ದುರಂಕಾರ ಸೋಳೆ ಮಗನಿಗೆ ಅಂದರೆ ಅಲ್ಲಿ ಬ್ಯಾಗ್ ಇಟ್ಟಿದ್ದೀನಿ ನಾನು.
ಆ ಬ್ಯಾಗ್ ಪಕ್ಕ ಕಾಲಿಟ್ಟಿದ್ದು. ಆ್ಯಕ್ಚುಲಿ ನನ್ನ ಕಡೆ ತಿರ್ಕೊಂಡು ಬ್ಯಾಗ್ ಪಕ್ಕದಲ್ಲೇ ಕಾಲಿಟ್ಟಿದ್ದ. ಇವಾಗ ಒತ್ತರಿಸಾಡ್ತಾವನು. ಇವರವ್ವ ಎಷ್ಟು ಚಂದ ಹತ್ರಕ್ಕೆ ಹೋಗಿ ಬಿಡ್ಸಿದಾಳ ಗೊತ್ತಿಲ್ಲ. ಸೋಳ ಮಗಂತಂದು ಬರೀ ಅಲ್ಲಿ ಕಾಲಿಡಕ್ಕೆ ಬಂದಿದ್ದಿದ್ದೆ ಅವನಲ್ಲಿ. ಇಲ್ಲ ಆನ್ ಆಗಬೇಕಾಗಿತ್ತು, ಆನ್ ಆಗಿಲ್ಲ. ಪವರ್ ಕಟ್ ಮಾಡೋದು ಆ್ಯಕ್ಚುಲಿ ಚಾರ್ಜ್ ಮಾಡ್ತಾಯಿದ್ದೆ ಎಷ್ಟೊತ್ತವರೆಗೆ. ಈಗ ಪವರ್ ಕಟ್ ಮಾಡಿದ್ರು, ಒಂದು 15 ಮಿನಿಟ್ಸ್ ಆಗಿರ್ಬೋದು ಪವರ್ ಕಟ್ ಮಾಡಿದ್ರು. ಸೋಳ ಮಕ್ಕಳು ಬೇಕಂತ ಮಾಡಿರೋದು ಇದು. ಆ್ಯಕ್ಚುಲಿ ನಿನ್ನೆ ಮೊನ್ನೆ ನಾನೇ ತಿಂದಿದ್ದು, ಅದು ನಾನು ಹಿಂಗೆ ಬಿಸಾಕಿರಲಿಲ್ಲ, ನಾಯಿಗಳು ಈ ಥರ ಮಾಡಿರೋದು. ಇದು ಆ ಕಡೆ ಪಕ್ಕಕ್ಕಿರಲಿ. ಇದು ಯಾಕೆ ತೋರಿಸ್ತಾ ಇದ್ದೀನಿ ಅಂತ ಕ್ಲೀನ್ ಮಾಡಿಲ್ಲ ಅಂತ. ಅವ್ರು ಕ್ಲೀನ್ ಮಾಡಲ್ಲ ಅಂತ ತೋರಿಸೋದಕ್ಕೋಸ್ಕರ ಇದನ್ನು ನಾನು ಹಾಕಿರೋದು. ಇದು ಸಿಕ್ಕಾಪಟ್ಟೆ ವಿಷುವಲ್ಸ್ ಇದೆ, ಸುತ್ತಮುತ್ತ ಕವರ್ ಮಾಡ್ಬೋದು ಇದ್ರ ಬಗ್ಗೆ ರಿಲೇಟೆಡ್. ಮತ್ತು ಹೊಸ್ದಾಗಿ ಏನೂ ಕವರ್ ಮಾಡೋ ಅವಶ್ಯಕತೆ ಇಲ್ಲ. ಈಗ ಹೇಳೋಕೊಟ್ಟಿರೋದು ಏನಂದರೆ, ನಾನು ದಿನ 2 ದಿವಸದಿಂದ ಇಲ್ಲೇ ಊಟ ಮಾಡ್ತಿದ್ದೀನಲ್ವ, ಸೊ ಅದಕ್ಕೋಸ್ಕರ ಇವರಲ್ಲಿ ನನ್ನ ಪಕ್ಕ ಕೂತ್ಕೊಂಡು ಗಲಾಟೆ ಮಾಡ್ತಿದ್ದಾರಲ್ಲ ಮಲಗಬೇಕಾರೆ, ಅದೇ ಈಶಾಗಳ ಟೀಮ್ ಇದ್ದಾರಲ್ಲ ಅವರು ಜಾಗ ಬದಲಾಯಿಸ್ಕೊಂಡಿದ್ದಾರೆ. ಮುಂದೆ ಬಂದು ಕೂತ್ಕೊಂಡಿದ್ದಾರೆ. ಇವತ್ತು ಮುಂದೆ ಬಂದು ಕೂತ್ಕೊಂಡು ಗಲಾಟೆ ಮಾಡ್ತಿರೋದು. ಕುಮಾರ್ ಇರಬೇಕವ, ಅಲ್ಲಾಡಿಸ್ಕೊಬಿಡ್ತಾರದು. ಇಲ್ಲ ಇಲ್ಲಿ ಹೋಗ್ತಾನೆ ಅಲ್ಲಾಡಿಸ್ಕೊಂಡು. ಕುಮಾರ್ ಸ್ಟೈಲ್ ಆದರೆ ಕುಮಾರ್ ಅಲ್ಲ. ಆ್ಯಕ್ಚುಲಿ ನಾನು ಇನ್ನೂ ಊಟ ಮಾಡ್ತಾಯಿದ್ದೀನಿ. ಆ ಹುಡುಗರು ಎದ್ದೋದ್ರು, ಆಯ್ತು ಕೂತ್ಕೊಂಡಿದ್ದವರು. ಇಲ್ಲಿ ರೌಂಡ್ ಆಗ್ತಿದ್ದವರಲ್ಲ ರೌಂಡ್ ಆಗ್ತಾಯಿದ್ದಾರೆ, ಯಾಕಂದರೆ ಇನ್ನೂ ಊಟ ಮುಗಿದಿಲ್ವಲ್ಲ ಅದಕ್ಕೋಸ್ಕರ. ಅಲ್ಲೊಂದು ವೆಹಿಕಲ್ ನಿಂತಿದೆ, ಲೈಟು ಬ್ಲಿಂಕ್ ಆಗ್ತಾಯಿದೆ, ಪಾರ್ಕಿಂಗ್ ಲೈಟ್ ಹಾಕ್ಕೊಂಡಿದ್ದಾನೆ. ಕಾಂಪೌಂಡಲ್ಲಿ ನಿಂತಿದ್ದಾರೆ, ಪೊಲೀಸ್ ವಾಹನ ಆಯ್ತಲ್ಲ ಅಲ್ಲೇ ಪಾಸ್ ಆಯಿತು, ಅಲ್ಲಿ ನಿಂತ್ಕೊಂಡಿದ್ದಾನೆ. ಆ್ಯಕ್ಚುಲಿ ಇವಾಗ ಮೂವ್ ಆಗ್ತಾಯಿದೆ ಗಾಡಿ. ಅದು ಸೆಡಾನ್, ಯಾವುದೋ ಕಾಣ್ತಾಯಿಲ್ಲ ಸರಿಯಾಗಿ ಯಾವ ಕಾರ್ ಅದು ಅಂತ. ಒಟ್ಟಲ್ಲಿ ಕತ್ಲೆ ಅಲ್ವಾ, ವರ್ಣ ಇರಬೇಕು ಅನಿಸುತ್ತೆ. ಹಂಡೈ ವರ್ಣ ಹಳೆಯ ವರ್ಷನ್ ಇರಬೇಕು, ಅಥವಾ ಸ್ಕೋಡಾ, ಅದು ಸ್ಕೋಡಾ ಇರಬೇಕು, ಅಥವಾ ಸ್ಕೋಡಾ ಅದು ಆ ಗಾಡಿ ಎರಡುವೆ. ಇಲ್ಲೇ ವೆರಿ ಕಾಮನ್ ನೋಟಿಸ್ ಮಾಡಬೇಕಾಗಿರೋದು ಏನಂದರೆ, ನಾನು ಇಲ್ಲಿ ಊಟ ಮಾಡ್ತಿರ್ತಿಲ್ಲ, ಅವಾಗ ಇಲ್ಲಿ ಸುಮಾರು ಜನ ವಾಕ್ ಮಾಡ್ತಿದ್ದಾರಲ್ಲ, ಅವರೆಲ್ಲ ಕರೆಕ್ಟಾಗಿ ನಾನು ಊಟ ಮುಗಿಯೋರು ವಾಕ್ ಮಾಡ್ತಿರ್ತಾರೆ. ನಾನು ಊಟ ಮುಗಿದು ಕೈ ತೊಳಿತಿದ್ದಂಗೆ ಚರಕ್ ಅಂತ ಅದು ಸೌಂಡ್ ಮಾಡ್ಕೊಂಡು ನನಗೆ ಗೊತ್ತಾಗಬೇಕು, ಆ ಥರನೇ ಆಚೆಗೆ ಹೋಗ್ತಾರೆ. ಆಮೇಲೆ ಇಲ್ಲಿ ಸೈಡಲ್ಲಿ ಗಾಡಿಗಳು ಪಾರ್ಕಿಂಗ್ ಮಾಡ್ತಾರೆ, ತಂದು ವೆಹಿಕಲ್ಗಳನ್ನ ಪಾರ್ಕಿಂಗ್ ಮಾಡ್ಕೊಂಡು ಸುಮ್ಮನೆ ಕೂತ್ಕೊಂಡಿರ್ತಾರೆ. ಸೊ ನಾವು ಊಟ ಮಾಡಿದ ತಕ್ಷಣ ಮೂವ್ ಆಗ್ತಾರೆ. ಈಗ ಆ್ಯಕ್ಚುಲಿ ಅವ್ನು ಮೂವ್ ಮಾಡಿದ್ದೆ ಯಾಕೆಂದರೆ ನನ್ನ ಕ್ಯಾಮ್ರಾ ನನ್ನ ಕಡೆಗೆ ನೋಡ್ತಾ ಇದ್ದ ಅವನು. ನಾನು ಕ್ಯಾಮ್ರಾರನ್ನು ಹಿಡಿತಾ ಇದ್ನಲ್ಲ, ಸೊ ಇವಾಗೆಲ್ಲ ಅಡ್ವಾನ್ಸ್ ಕ್ಯಾಮ್ರಾಗಳಿದಾವಲ್ಲ ಫೋನ್ಗಳು, ಝೂಮ್ ಎಲ್ಲ ಮಾಡ್ಬಿಡ್ಬೋದು. ಸೊ ಅದಕ್ಕೋಸ್ಕರ ಅವನು ಹೊಡೋದ. ಅಲ್ಲೊಬ್ಬ ಹೋಗ್ತಾ ಇದ್ದಾನೆ. ಈಗ ಆ ಕಾರ್ ಹೋಯ್ತು, ಈ ಕಡೆ ಈಗ ಹೋಗ್ತಾ ಇದ್ದಾನೆ, ಎಕ್ಸಿಟ್ ತೊಗೋತಾವನೊಬ್ಬ. ಇನ್ನೂ ಬೇರೆ ರೌಂಡ್ ಆಗ್ತಾ ಇದ್ದಾರೆ. ಇಲ್ಲಿ ಹಿಂದೆ ಹುಡುಗರು ಸೌಂಡ್ ಬಂತು, ಯಾರು ಹುಡುಗರು ಇದ್ದಾರೆ ಅಲ್ಲಿ ಹಿಂದೆ. ಡಾಡಾಡಾಡಾಡಾಡಾಡಾ, ಇಲ್ಲೊಬ್ಬ ಬೆನಿತಾನೆ ಗುರು. ಇಲ್ಲಿ ಹುಡುಗರು ಚಿಕ್ಕ ಹುಡುಗರು ಯಾವೋ ಮಾತಾಡ್ತಾವೆ. ಇಲ್ಲೊಬ್ಬ ಬೆನಿತಾನೆ, ಕತ್ಲ ಕಾಣಲ್ಲ ಬಿಡಿ. ಈ ಬೆಂಚೆ ಕೂತ್ಕೊಂಡು ತುದಿಯಲ್ಲಿ ಕೂತ್ಕೊಂಡು ಪೋಸ್ ಕೊಡ್ತಾನೆ. ಆ್ಯಕ್ಚುಲಿ ನಾನು ನೋಡೇ ಇಲ್ಲ ಅವನ್ನ. ಈಗ ಅವ್ನು ಪಾಸ್ ಆದ್ಮೇಲೆ ಅವಾಗ ಆ ಕಡೆಗೆ ತಿರುಗಿದ್ದು. ಇಲ್ಲಿ ಎಷ್ಟು ಕ್ಲೀನಾಗಿ ಕೂತಾನೆ ಗೊತ್ತಾಗೋದು, ಸ್ಟ್ರೈಟಾಗಿ. ಸುಮ್ಮನೆ ಮುಂದೆ ಕೂತ್ಕೊಳ್ಳೋದಲ್ಲ. ಈ ಥರ ಮುಂದೆ ಕೂತ್ಕೊಳ್ಳೋದು ತುಂಬ ಜನ ನೋಡಿದ್ದೀನಿ. ವೀಡಿಯೋ ರೆಕಾರ್ಡ್ ಮಾಡಿ ಅಪ್ಲೋಡ್ ಮಾಡಿದ್ದೀನಿ, ನೋಡಿದ್ದೀನಿ ಅನ್ನೋದಕ್ಕಿಂತ ತುಂಬ ಜನ ರೆಕಾರ್ಡ್ ಮಾಡಿ ಅಪ್ಲೋಡ್ ಮಾಡಿದ್ದೀನಿ. ನನ್ನ ಕೈಯಲ್ಲಿ ಇದ್ದಾನೆ, ಕಾಣ್ತಾಯಿತ್ತು. ಝೂಮ್ ಮಾಡಿದ್ರು ಕಾಣಲ್ಲ ಅವನು. ಝೂಮ್ ಮಾಡಲ್ಲ ಆ್ಯಕ್ಚುಲಿ, ಆಗಲ್ಲ ಇದು ಹಿಡನ್ ಕ್ಯಾಮ್ರಾ. ಅಲ್ಲೊಬ್ಬ ಸ್ಟ್ರೈಟಾಗಿ ಕೂತಿದ್ದಾನೆ ಅಂತ ಅವನ್ನ ಅವಾಯ್ಡ್ ಮಾಡಿ ಈ ಕಡೆ ಬಂದಿದ್ದೆ, ಸ್ವಲ್ಪ ರೈಟ್ ಸೈಡ್ ಬಂದೆ ನಾನು. ಇಲ್ಲೊಬ್ಬ ವಾಕಿಂಗ್ ಮಾಡ್ತಾಯಿದ್ದಾನೆ. ಆ್ಯಕ್ಚುಲಿ ನಾನು ಕೆಲ್ಸಕ್ಕೆ ಕರ್ತಿದ್ದಲ್ಲ ಅವನು. ಇಲ್ಲೊಬ್ಬ ಎರಡನೇ ಬೆಚ್ಚೆ ಕೂತ್ಕೊಂಡಿದ್ದ ಅಂದ್ಕೊಳ್ತೀನಿ, ಅವನೇ ಅಂದ್ಕೊಳ್ತೀನಿ. ಅವನು ನೆನ್ನೆ ಬಂದಿದ್ದಲ್ಲ ಅವನು. ಆ್ಯಕ್ಚುಲಿ ಈಗ ನಾನು ವೀಡಿಯೋ ಕವರ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದು. ಎದುರುಗಡೆ ಒಬ್ಬ ಅಮ್ಮ ಇದ್ದಾಳೆ, ಅಲ್ಲಿ ಮರಗಳಿಗೆ ನೀರು ಅದೇನೋ ಎರಚ್ಕೊಂಡು ಪೂಜೆ ಮಾಡೋ ಹೇಳ್ತಾರೆ, ಎರಿಸ್ತಾ ಇದ್ದಾಳೆ. ಉಚ್ಕಿಚ್ಚಿನ ಏನೋ ಗಾಡಿ ಗೊತ್ತಿಲ್ಲ. ಒಂದು ದಿವಸ ವೀಡಿಯೋ ರೆಕಾರ್ಡ್ ಮಾಡ್ತೀನಿ, ಕ್ಲೀನಾಗಿ ರೆಕಾರ್ಡ್ ಮಾಡಿದ್ದೀನಿ, ಅದನ್ನು ಅಪ್ಲೋಡ್ ಕೂಡ ಮಾಡಿದ್ದೀನಿ. ಇಂಡಿವಿಜುವಲಾಗಿ ರೆಕಾರ್ಡ್ ಮಾಡಿಲ್ಲ ನಾನು. ಅದೇನು ಕತೆ ಒಂದು ದಿವಸ ಮಾಡಬೇಕು. ಯಾವ ಸ್ಟೋರಿ ಏನಂದರೆ, ನಾನು ನೋಡಿದಾಗಲೇ ಕರೆಕ್ಟಾಗಿ ಬಂದು ಅಲ್ಲಿ ನಿಂತಿದ್ರೆ ಆ ಮರದ ಹತ್ರ ಮಾಡ್ತಾಳೆ, ಇಲ್ಲಿ ನಿಂತರೆ ಈ ಮರದ ಹತ್ರ ಮಾಡ್ತಾಳೆ. ಒಂದು ಮರಕ್ಕೆ ಒಂದು ಲೀಟ್ರ್ ವಾಟ್ರ್ ಬಾಟ್ಲಲ್ಲಿ ಏನೋ ತೊಗೊಬರ್ತಾಳೆ, ನೀರು ಏನೋ ಗೊತ್ತಿಲ್ಲ, ತೊಗೊಬಂದ್ಬಿಟ್ಟು ಎರ್ಚೋದು ಮರಕ್ಕೆ. ಬುಡಕ್ಕೂ ಹಾಕಲ್ಲ, ಮರಕ್ಕೆ ಎರ್ಚೋದು. ತಿಕ್ಕ ತೊಳಿವಾಗ ನೀರು ಎರ್ಚ್ಕೊತಾರಲ್ಲ, ಹಂಗೆ ಎರ್ಚ್ತಾಳೆ. ಆಮೇಲೆ ಅದೇನೇನೋ ಪುಟ್ಟಿಲಿ ತಂದಿರ್ತಾಳೆ, ಅದೆಲ್ಲ ಎಸಿತಾಳೆ. ಪೂಜೆ ಮಾಡ್ತಾರಲ್ಲ ಆ ಥರ, ಅದೇನೋ ಗೊತ್ತಿಲ್ಲ, ಅದೇನೋ ಪೂಜೆ ಮಾಡೋ ಹೇಳ್ತಾರೆ, ಮಾಡ್ತಾಳೆ. ಆ ಪಾರ್ಕಿಂದ ಆಚೆನೇ ನಿಂತ್ಕೊಂಡು ಮಾಡ್ತಾಳೆ. ಒಟ್ಟಲ್ಲಿ ಮಾಡೋದು ಯಾವಾಗ ಅಂದರೆ, ನಾನು ಎಲ್ಲಿ ನಿಂತಿರ್ತೀವಿ ಅಲ್ಲೇ ಮಾಡ್ತಾಳೆ.
ನಾನು ಆ ಕಡೆ ಕೂತಿದ್ರೆ ಅಲ್ಲಿರೋ ಮರಗಳು ಮಾಡ್ತಾಳೆ, ಈ ಕಡೆ ಕೂತಿದ್ದೀನಿ ಇವತ್ತು ಬಂದು ಇಲ್ಲಿ ಮಾಡ್ತಾಯಿದ್ದೀನಿ. ಇವತ್ತೇ ಫಸ್ಟ್ ನೋಡ್ತಾ ಇರೋದು ಇಲ್ಲಿ. ಇಲ್ಲಿಂದ ಹುಡುಗರು ಬಂದರು, ಸಾಬ್ರೆ ಇವರು, ಸಾಬ್ರು ಹುಡುಗರು, ಸಾಬ್ರಿರಬೇಕು. ಒಂದು ಸಾಲದು ಅಂತ ಎರಡೆರಡು ಮಾರ್ಕ್ ಮಾಡ್ತಾಳೆ ಅವರು. ಓ ಅದೇನೋ ಮಿಲ್ಕ್ ಶೇಕ್ ಥರ ಶೇಕ್ ಮಾಡ್ತಾಳೆ ಅವರು. ಅದನ್ನು ಏನೋ ರಹಸ್ಯ ಇದೆ ಗುರು, ಕಂಡುಹಿಡಿಬೇಕು. ಈಗ ರಿಸ್ಕ್ ತೊಗೊಂಡು ಕಂಡಿಬೇಕು. ಲೈಟಾಗಿ ಕಾಣ್ತದೆ ಕ್ಲೀನಾಗಿ, ಅಲ್ಲಿ ಎಷ್ಟಾವಳೆ. ಬಹುಶಃ ಅದರಿಂದ ಏನೋ ನೆಗೆಟಿವ್ ಇದೆ ನನ್ನ ಪ್ರಕಾರ. ಸುಲಭ ಬಡಿ ಮಕ್ಕಳು ಹಂಗೆಲ್ಲ ಎರ್ಚೋದ್ರಿಂದ, ಫಾರ್ ಎಕ್ಸಾಂಪಲ್ ಗಂಜಲ ಎರ್ಚ್ಬಿಟ್ಟು ಹೋದ್ಲು ಅಂತ ಇಟ್ಕೊಳ್ಳಿ, ಹಂಗೆ ಸೊಳ್ಳೆಗಳು ಜಾಸ್ತಿ ಆಯ್ತವೆ. ಈ ದನಗಳೆಲ್ಲ ಪಾರ್ಕ್ ಒಳಗೆ ಬಿಡೋದೇ ಆ ಕಾರಣಕ್ಕೋಸ್ಕರ. ಬರೀ ಅವ್ರದ್ದು ದನ ಮೇಯಿಸೋ ಬುದ್ಧಿ ಅಷ್ಟೇ ಅಲ್ಲ, ಪಾರ್ಕಲ್ಲಿ ಅವು ಗಂಜಲ ಊದು ತೊಪ್ಪೆ ಸಗಣಿ ಎಲ್ಲ ಇಟ್ಟು ಹೋದರೆ ಪಾರ್ಕಲ್ಲಿ ಸಿಕ್ಕಾಬಿಟ್ಟೆ ಸ್ಮೆಲ್ ಮತ್ತು ಇದು ಜಾಸ್ತಿ ಆಗುತ್ತೆ. ಏನೋ ಸೊಳ್ಳೆಗಳು, ಕ್ರಿಮಿಕೀಟಗಳು ಇವೆಲ್ಲ ಜಾಸ್ತಿ ಆಗ್ತವೆ, ಹುಳಗಳು ಎಲ್ಲ ಜಾಸ್ತಿ ಆಗ್ತವೆ. ಅದೇ ಆ ಬಡಿ ಮಗ ಅವನು ಅತ್ತಗೆ ಬಂದಾಗ ಇನ್ನೂ ಒಂದು ಸ್ವಲ್ಪ ಈ ಕಡೆ ಹೆಣ್ಣಿಗೆ ತುದಿಗೆ ನಾನು ಈ ಕಡೆ ಬಂದಿದ್ದೀನಿ, ಅವನು ಫುಲ್ ಎಂಡಿಗೆ ಬಂದವನೆ. ಎಂಡಲ್ಲೇ ಕೂತಿದ್ದ ಆಲ್ರೆಡಿ. ನಾನು ಒಂದು ಸ್ವಲ್ಪ ಆ ಕಡೆ ಈ ಕಡೆ ರೈಟ್ ಸೈಡ್ ಬಂದಮೇಲೆ ಅವ್ನು ಇನ್ನೂ ಫುಲ್ ಕಾರ್ನರ್ಗೆ ಬಂದಾನೆ. ಬರೀ ಎಷ್ಟು ಬಿದ್ದೋಗ್ತಾನೆ ಚೇರಿಂದ ಆ ರೇಂಜಿಗೆ ಬಂದಾನೆ. ಹತ್ರಕ್ಕೆ ಹೋಗಿ ಹಿಡಿತೀನಿ, ಊಟ ಮಾಡ್ಬಿಟ್ಟು ಎದ್ದೋಗೋದು ಬೇಡ, ಊಟ ಮಾಡುವಾಗ ರೆಕಾರ್ಡ್ ಮಾಡೋದು ಬೇಡ ಅಂತ ಆ್ಯಕ್ಚುಲಿ ನಿಲ್ಲಿಸೇ ಬಿಟ್ಟು ರೆಕಾರ್ಡೇ ಮಾಡ್ತಾ ಇರಲಿಲ್ಲ. ಈ ಅಮ್ಮನಿಗೋಸ್ಕರ ತೆಗೆದಾಗ ಆ್ಯಕ್ಚುಲಿ ಕ್ಯಾಮ್ರಾ ಸುಮಾರು ಜನ ರೆಕಾರ್ಡ್ ಮಾಡಿದ್ದೀನಿ ಆಲ್ರೆಡಿ. ಆ ಬೋಳಿ ಮಗನ ಹತ್ರಕ್ಕೆ ಹೋಗಿ ಕವರ್ ಮಾಡ್ತೀನಿ ಗುರು. ಇಲ್ಲಿ ಹಿಂದೆಡೆ ಇವರು ಹುಡುಗರು ದೇವಸ್ಥಾನದಲ್ಲಿ ಸಿದ್ದು ಸಮರ್ಥ ಇದ್ದಾರಲ್ಲ, ಆ ಏಜ್ ಹುಡುಗರು ಅವರು. ಇವನು ಅಷ್ಟೇ, ಅದೇ ನನ್ನ ಕೆಲ್ಸಕ್ಕೆ ಕರೆದಿದ್ದೆ ಅನ್ನಲ್ಲ ಫಾಸ್ಟ್ ಫುಡ್. ಇವನು ಸುತ್ತ ರೌಂಡ್ ಆಗ್ತಾ ಇದ್ದಾನಲ್ಲ, ಇವನು ಪೂರ್ತಿ ಪಾರ್ಕ್ ರೌಂಡ್ ಆಗ್ತಾಯಿಲ್ಲ, ಬರೀ ಇಷ್ಟೇ ಆಗಲ್ಲ. ಇಲ್ಲಿಂದ ಹೋಗಿ ಆ ಹುಡುಗರು ಓಡಾಡ್ತಾ ಇದ್ದಾವಲ್ಲ ಅಲ್ಲಿ ಹಿಂಗೆ ಹೋಗಿ ಕರೆಕ್ಟಾಗಿ ನಾನು ಸುತ್ತನೇ ರೌಂಡ್ ಬರ್ತಾವನು ಅವನು ಹಂಗೆ ಸಮ. ಆ್ಯಕ್ಚುಲಿ ನಾನು ಸೆಂಟ್ರಲ್ಲಿ ಕೂತಿದ್ರೆ ಅಲ್ಲೇ ಓಡಾಡ್ತಿರ್ತಿದ್ದ. ನಾನು ಇವತ್ತು ಸೆಂಟ್ರಲ್ಲಿ ಕೂತ್ಕೊಂಡಿಲ್ಲ, ಈ ಕಡೆ ಕೂತ್ಕೊಂಡಿದ್ದೆ. 3-4 ಡೇಸಿಂದ ಎಲ್ಲ ಕೂರ್ತಾಯಿದ್ದೀನಿ. ಸಾಯಂಕಾಲ ಊಟ ಸಿಕ್ಕಿದಾಗ, ಸಾಯಂಕಾಲ ರೆಗ್ಯುಲರ್ ಊಟ ಸಿಗ್ತಾಯಿದೆ ಈಗ 3 ಡೇಸಿಂದ. ಸೊ 3 ಡೇಸಿಂದನೂ ಇಲ್ಲೇ ಕೂತ್ಕೊಂಡು ಊಟ ಮಾಡ್ತಾಯಿದ್ದೀನಿ. ಅದಕ್ಕೋಸ್ಕರ ಇವತ್ತು ನನ್ನ ಇಲ್ಲೇ ಸುತ್ತಾಡ್ತಾವನೆ. ಒಳ್ಳೆ ಊಟ ಮಾತ್ರ. ನಾನು ಇದು ಕೊಟ್ಟಿದ್ರು, ಫುಲ್ ಮೀಲ್ಸ್ ಊಟ, ವೆಜಿಟೇರಿಯನ್, ಆದರೆ ಫುಲ್ ಮೀಲ್ಸ್ ಕೊಟ್ಟಿದ್ದ. ಸೂಪರ್ ಆಗಿತ್ತು ಊಟ ಮಾತ್ರ, ಚಪಾತಿ ಊಟ. ಇದು ಅಷ್ಟು ರೈಸ್ ಬಾತ್ ಕೊಡೋದು ಚೆನ್ನಾಗಿತ್ತು. ಇದಕ್ಕೂ ಸಾಂಬಾರಿಗೆ ಹಾಕೊಂಡು ಜಡಿತಾ ಇದ್ದೀನಿ, ಚೆನ್ನಾಗಿದೆ. ಇದು ಬರೀ ರೈಸ್ ಬಾತ್, ಬರೀ ಚಟ್ನಿ ಇಲ್ಲ ಕೂಡ ತಿನ್ಬೋದು, ಅಷ್ಟು ಅದ್ಭುತವಾಗಿದ್ದ ರೈಸ್ ಬಾತ್ ಇತ್ತು. ಇನ್ನೂ 1 ಪ್ಲೇಟ್ ರೈಸ್ ಬಾತ್ ಐತೆ. ಮಧ್ಯರಾತ್ರಿ ಸಾಧ್ಯ ಆದರೆ ಎದ್ದು ತಿಂತೀನಿ, ಆಗಲ್ಲ ಅಂತ ಅಂದ್ಕೊಳ್ತೀನಿ ತಿನ್ನೋಕ್ಕೆ. ಯಾಕಂದರೆ ಅದು ಫುಲ್ ಮೀಲ್ಸ್ ಊಟ, ಇದು ಫುಲ್ ಮೀಲ್ಸ್ ಫುಲ್ ಪ್ಲೇಟ್ ಬಾತು. ಇನ್ನೂ 1 ಫುಲ್ ಪ್ಲೇಟ್ ಬಾತ್ ಇದೆ. ನನಗೆ ಗೊತ್ತಿದೆ ಈಸ್ಕೊತಾನೆ ಇರಲಿಲ್ಲ ಎಷ್ಟೊಂದೆಲ್ಲ. ಫಸ್ಟ್ ಬಾತ್ ಇಸ್ಕೊಬಿಟ್ಟೆ 2. ಸೊ ಬರಬೇಕಾದ್ರೆ ಲಾಸ್ಟಲ್ಲಿ ಕೈಗೆ ಅವ್ನು ಹುಡುಕೊಂಬಂದು ನನಗೆ ಕೊಟ್ಟ. ಅವನು ವೈಟ್ ಕಲರ್ ಕವರ್ ಕೊಟ್ಟಿದ್ದು, ಅವನು ಫುಲ್ ಮಿಲ್ಕ್ಸ್ ಊಟ ಕೊಟ್ಟನಲ್ಲ, ಅಲ್ಲಿ ಹುಡುಕೊಂಬಂದು ನನಗೆ ಕೊಟ್ಟ. ತಗೊಳ್ಳಿ ಮುಟ್ಟು ಕೊಟ್ಟ. ಅದು ಒಂದೇ ಒಂದು ಊಟ ಇದ್ದಿದ್ದು ಅವನ ಕೈಯಲ್ಲಿ ಕೊಟ್ಟ. ಥ್ಯಾಂಕ್ಸ್ ಹೇಳ್ಬಿಟ್ಟು ಇಸ್ಕೊಂಡು ಬಂದೆ. ಈ ಮುಂದೆ ಪಾಸ್ ಆಗ್ತಾಯಿದ್ದೀನಿ ನೋಡಿ ಅವನು. ಅದೇ ಕೆಲ್ಸಕ್ಕೆ ಕರೆದಿದ್ದನಲ್ಲ ಹುಡುಗ. ಕತ್ಲೆ ಕಾಣಲ್ಲ, ಎಫೆಕ್ಟ್ ಆಗಿದ್ರೆ ಕಾಣುತ್ತೆ. ನಾನು ಎಡಿಟ್ ಬೇರೆ ಮಾಡಲ್ಲ. ಮುಂದೆ ಇಲ್ಲೇ ಪಾಸ್ ಆಗಿದ್ದು. ರೇಟಿಗೆ ಕ್ರಾಸ್ ಆದ, ಈಗ ಇಲ್ಲಿ ಬರ್ತಾನೆ. ನಾನು ಸುತ್ತಾನೆ ಕಡಿಮೆ ಅಂದರೂ ಒಂದು 4ರಿಂದ 5 ರೌಂಡ್ ಮಾಡಿ ಓಡ. ಈಗ ಇದು ಬರ್ತಾನೆ ನೋಡಿ, ರೈಟ್ ಸೈಡಿಗೆ ಬರ್ತಾನೆ ಈಗ. ಇನ್ನಿಬ್ಬರು ಎಂಟ್ರಿ ಕೊಡ್ತಾವ್ರೆ, ಮಹೇಶ ಮತ್ತು ಇನ್ನೊಬ್ಬ. ಇಲ್ಲಿ ಅದು ಯಾರೋ ಹುಡುಗಿ ಹೋಯ್ತಾ ಅಲ್ಲಿ ನೋಡ್ತಾನೆ ಇರ್ತಾನೆ ಬಡ್ಡೆದ. ನಾವು ನೋಡ್ತೀವಿ, ಆದರೆ ಇವನಂಗಲ್ಲ, ಸದ್ಯ ಪ್ರೊಫೆಷನಾಗಿ ತಗೊಳ್ಳಲ್ಲ. ಇಲ್ಲ ಇಲ್ಲಿ ಎಣುಕ್ತಾ ಇದ್ನಲ್ಲ, ಎಣುಕುದಾಸನ ತೋರಿಸ್ತೀನಿ. ಆ್ಯಕ್ಚುಲಿ ಬಸಪ್ಪನೂ ಗೊತ್ತವನು, ಬಸಪ್ಪನ ಜೊತೆ ಕತೆ ಹೊಡಿತಾ ಕೂತಿದ್ದಾನೆ. ಇದರಲ್ಲಿ ಕವರ್ ಆಗಿರಲ್ಲ, ಕವರ್ ಆಗೋಲ್ಲ. ಕರೆಕ್ಟಾಗಿ ಅಲ್ಲಿಂದನೇ ಸ್ಟ್ರೈಟಿಂದ ಬರ್ತಾಯಿದ್ದೀನಿ. ಆ್ಯಕ್ಚುಲಿ ಊಟ ಮಾಡ್ತಾಯಿದ್ದೆ, ಸ್ಟ್ರೈಟಾಗಿ ಅಲ್ಲಿಂದನೇ ಬರ್ತಾಯಿದ್ದೀನಿ. ಅದೆಷ್ಟು ಚೆಂದ ಕೂತಿದ್ದಾನೆ ಗೊತ್ತಾಗುತ್ತೆ.
ಎಂತೆಂಥ ಸೂಳೆ ಮಕ್ಳು ಇರ್ತಾರೆ ಅಂದರೆ ಆ ಶಿವನಿಗೆ ಗೊತ್ತು. ಇಲ್ಲಿ ವರ್ಕೌಟ್ ಮಾಡ್ತಾರಲ್ಲ ಆ ಹುಡುಗನ ಯೂರಿನ್ ಮಾಡಿಸ್ತಾರೆ ಕರ್ಕೊಂಬಿಟ್ಟು ಅಲ್ಲಿಂದ. ಅದು ಆ ಕಡೆ ಇರಲಿ, ನೀವು ಕುಂತ್ರೆ ಚಂದನ ಹುಡುಗರು ವರ್ಕೌಟ್ ಮಾಡ್ತಿರೋದು ಉಲ್ಟಾ ಕೂತ್ಕೊಂಡು. ಇವ್ನ ಯಾಕೆ ತೋರಿಸ್ತಾ ಗೊತ್ತಾ, ಈಗ ಇವ್ರು ಇಲ್ಲಿ ಬಂದಿದ್ದು ಪಾಪು ಕರ್ಕೊಂಡು ಇಲ್ಲಿ ಬಂದು ಆಟ ಆಡೋಕ್ಕೆ ಸ್ಟಾರ್ಟ್ ಮಾಡಿದ್ದು, ವರ್ಕೌಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದು ಯಾಕೆ ಅಂದರೆ ಈ ಬೆಂಚಲ್ಲಿ ಮಲಿಕೊಳ್ದೇ ಇರಲಿ ಅಂತ. ಈ ಬೆಂಚ್ ಖಾಲಿದೆ ಇವತ್ತು, ಇಲ್ಲಿ ಮಲಿಕೊಳ್ದೇ ಇರಲಿ, ಅಲ್ಲಿ ಇಷ್ಟು ದಿವಸ ಮಲಿಕೊಳ್ತಿದ್ದೆ ಅಲ್ಲೇ ಮಲಿಕೊಳ್ಳಿ ಅಂತ. ನಾನು ಯಾಕೆ ಅಲ್ಲೇ ಮಲಿಕೋಬೇಕು ಅಂದರೆ ಈಗ ಆಲ್ರೆಡಿ ಅಲ್ಲಿ ಪಕ್ಕದ ಬೆಂಚಲ್ಲಿ ಕೂತ್ಕೊಂಡು ಗಾಲಾಟಿ ಮಾಡ್ತಾಯಿದ್ದಾರೆ. ಸೊ ಅದನ್ನು ಸ್ಕಿಪ್ ಮಾಡ್ಬಿಟ್ಟು ನಾನು ಇಲ್ಲಿ ಕೂತ್ಕೊಂಡ್ಬಿಟ್ರೆ, ಸೊ ಇವ್ರುಗಳು ಇಲ್ಲಿ ವರ್ಕೌಟ್ ಏರಿಯಾದಲ್ಲಿ ಗಲಾಟೆ ಮಾಡ್ತೀವಿ ಅಂತ ಮುಂಚೆನೇ ಗಲಾಟೆ ಮಾಡಿ ತೋರಿಸೋದಕ್ಕೋಸ್ಕರ ಇದು ಮಾಡ್ತಾ ಇರೋದು, ಏನು ಡೆಮಾನ್ಸ್ಟ್ರೇಟ್ ಮಾಡಿ ತೋರಿಸ್ತಾ ಇರೋದು. ಅಂದರೆ ಇವರು ಎಲ್ಲಿ ಗೊತ್ತಾ, ಯಾವಾಗ ಗೊತ್ತಾ ಬಂದಿದ್ದು, ನಲ್ಲಿ ನಾನು ಸ್ಟ್ರೈಟ್ ಒಬ್ಬ ಕೂತ್ಕೊಂಡು ಊಟ ಮಾಡುವಾಗ ನೋಡ್ತಾ ಇದ್ದ, ಅವ್ನು ಕವರ್ ಮಾಡ್ತೀನಿ ಊಟ ಎದ್ದೋದ್ನಲ್ಲ, ಬಸಪ್ಪನ ಜೊತೆ ಕೂತಿದ್ದಾನೆ, ಮೈಲಾರಿ ಬಸಪ್ಪನ ಜೊತೆ ಅಂತ ಹೇಳಿದ್ನಲ್ಲ. ಸೊ ಅವಾಗ ಅಲ್ಲಿ ಅವ್ರ ಬೆನ್ನಿಂದೆ ಒಂದು ಸ್ಕೂಟ್ರ್ ಬಂದು ಪಾರ್ಕ್ ಆಯಿತು. ನೀವು ನೋಡಿರ್ತೀರ, ವೀಡಿಯೋದಲ್ಲಿ ಕವರ್ ಆಗಿದೆ, 100% ಕವರ್ ಆಗಿದೆ. ನಾನು ಆ ಕಡೆ ಫ್ರೇಮಿಂಗ್ ಮಾಡಿದ್ದೆ. ಸೊ ಅದೇ ವ್ಯಕ್ತಿಗಳು ಇವರು. ಬಸಪ್ಪನ ಕವರ್ ಮಾಡ್ಬೇಕಾದ್ರೆ ಒಂದು ಸ್ಕೂಟ್ರ್ ಬಂತು, ಅದೇ ಸ್ಕೂಟರ್ ಈ ಜನಗಳಿವರು. ಎಂಥ ಮೀಟ್ರಿಗೆ ಬಿಟ್ಟವ್ರಲ್ಲ ಲೆಕ್ಕ ಹಾಕಳೆ. ಪಕ್ಕದಲ್ಲಿ ಕುತ್ಕೊಂಡು ಗಲಾಟೆ ಮಾಡ್ತಾರೆ ಆಲ್ರೆಡಿ. ಸೊ ನಾನು ಇಲ್ಲಿ ಬಿಟ್ಬಿಟ್ಟು ಇಲ್ಲಿ ಕುತ್ಕೊಂಡ್ಬಿಡ್ಬೋದು ಅನ್ನೋ ಕಾರಣಕ್ಕೆ ಆಲ್ರೆಡಿ ಬಂದು ಅಲ್ಲಿ ವರ್ಕೌಟ್ ಇರೋದ್ರಲ್ಲಿ ಗಲಾಟೆ ಮಾಡ್ತಾ ಇರೋದು. ಏನು ಕತೆ ಆಗಿದೆ ಅಂದರೆ 3 ಡೇಸಿಂದ ನಾನು ನಿದ್ದೆ ಮಾಡಿಲ್ಲ. ಯಾವುದೋ ಇದರೊಳಗಿಂದ ಬಿಡ್ತಾ ಇರೋದು, ಕಮಿಷನರ್ ಆಫೀಸ್ ಒಳಗಿಂದ ಹೆಡ್ಲೈಟ್ ಬಿಡ್ತಾ ಇರೋದು. ಕಮಿಷನರ್ ಆಫೀಸ್ ಒಳಗಂಥದ್ದು. ಏನೋ ಹೇಳ್ತಾ ಇದ್ನಲ್ಲ. 3 ದಿವಸದಿಂದ ನಿದ್ದೆ ಮಾಡೋಕ್ಬಿಟ್ಟಿಲ್ಲ ಅವರು. ಯಾರೋ ಈ ಪಕ್ಕದಲ್ಲಿ ಪಾರ್ಕಲ್ಲಿ ಇರ್ತಾರಲ್ಲ ಇವ್ರುಗಳು 3 ಡೇಸಿಂದ ನಿದ್ದೆ ಮಾಡೋಕ್ಬಿಟ್ಟಿಲ್ಲ ನನಗೆ. 3 ಡೇಸಿಂದ ಬೆಳಿಗ್ಗೆನೂ ಇಲ್ಲ, ಸಾಯಂಕಾಲನೂ ಇಲ್ಲ. ಬೆಳಿಗ್ಗೆ ಹೊತ್ತು ಗಲಾಟೆ ಮಾಡ್ತಾರೆ, ಸಾಯಂಕಾಲದ ಹೊತ್ತು ಗಲಾಟೆ ಮಾಡ್ತಾರೆ. ಸಾಯಂಕಾಲ ಮಧ್ಯರಾತ್ರಿ 1 ಗಂಟೆವರೆಗೂ ಕೂತಿರ್ತಾರೆ. ಪುನಃ 4 ಗಂಟೆಗೆಲ್ಲ ಎದ್ದು ಬರ್ತಾರೆ. 4 ಗಂಟೆಗೆಲ್ಲ ಅಲ್ಲಿ ವಾಕಿಂಗ್ ಸ್ಟಾರ್ಟ್ ಆಗ್ತಾ ಇರುತ್ತೆ. ಅದ್ರ ಮಧ್ಯ ಈ ಕನಸುಗಳು ಬೀಳ್ತಾ ಇರ್ತವೆ, ಎಚ್ಚರ ಮಾಡ್ತಾ ಇರ್ತಾರೆ. ಆರೋನ್ ಈ ಥರ ಸೌಂಡ್ ಮಾಡೋರು, ಗಾಡಿ ಸೌಂಡ್ ಮಾಡೋರು, ಮತ್ತು ದನ ಮೇಯಿಸೋರು, ಆಳು ಮೂಳು ಕುಡುಕರು, ಅಥವಾ ಒಬ್ಬೊಬ್ರು ವಾಕ್ ಮಾಡೋರು ಅಂದರೆ ವಾಕಿಂಗ್ ಮಾಡೋರಲ್ಲ, ಆ ಕಡೆ ಗೇಟಿಂದ ಈ ಕಡೆ ಗೇಟಿಗೆ ಪಾಸ್ ಆಗೋರು ಜನ ಬರ್ತಾರೆ ಒಂದಷ್ಟು ಜನ. ಸೊ ಈ ಥರದವರೆಲ್ಲ ಮಧ್ಯೆ ಬಂದು ತರ್ತರಾವರಿಯಾಗಿ ಎಚ್ಚರ ಮಾಡೋದಕ್ಕೆ ಪ್ರಯತ್ನ ಪಡ್ತಾರೆ. ಈ ಬಟ್ಟೆಗಳು ನೋಡಿದ್ರು, ಪಾರ್ಕಲ್ಲಿ ಬಟ್ಟೆಗಳು ಜಾಸ್ತಿ ಆಯಿತು. ಈ ಥರ ಬಟ್ಟೆ ಬಿಸಾಕೋದು, ಅಲ್ಲಿ ಇಲ್ಲಿ ಸುತ್ತಮುತ್ತೆಲ್ಲ ಬಟ್ಟೆ ಬಿಸಾಕ್ತಾರೆ ಪಾರ್ಕಲ್ಲಿ. ಅಲ್ಲೂ ಅಷ್ಟೇ, ನಾನು ಬೆಡ್ಶೀಟ್ ಇಟ್ಟಿದ್ದೀನಿ ಆ ಜಾಗದಲ್ಲಿ ಸಿಕ್ಕಾಬಟ್ಟೆ ಹಳೆ ಬಟ್ಟೆಗಳನ್ನ ತುಂಬಿದ್ದಾರೆ ತಂದು. ಈ ಪಾರ್ಕಲ್ಲಿ ಕಸ ಎತ್ತೋದನ್ನ ನಿಲ್ಲಿಸ್ಬಿಟ್ರಿ ಇವಾಗ. ಇವತ್ತು ಇನ್ಯಾವುದೇ ವಿಷಯಸ್ ಕವರ್ ಮಾಡೋಕ್ಕಾಗಲ್ಲ. ಸುಮ್ಮನೆ ಅದೊಂದು ವಾಯ್ಸ್ ಕೇಳಿಸ್ಕೊಬಿಡಿ ಸಾಕು, ಮಲಿಕೋತಿದ್ದೀನಿ. ಅದಕ್ಕಿಂತ ಲಾಸ್ಟ್ ವಿಡಿಯೋ ಇದು. ಯಾರೋ ಹೊಸ ಪ್ರತಿಭೆ ಅವನು, ಕುತ್ಕೊಂಡಿರೋರಿಬ್ಬರು ಹಳೆ ಪ್ರತಿಭೆಗಳೇ. ಹೊಸ ನಿಂತಿರೋದು ಯಾರೋ ಮುದುಕ, ಹೊಸ ಪ್ರತಿಭೆ ಅವರು. ಹೆರಿಟೇಜ್ ಹಿರಿಯ ನಾಗರಿಕ ಮಾತಾಡ್ತಿರೋದು. ಹೆವಿ ಮಾತಾಡ್ತಾರೆ. ಅದಕ್ಕೆ ಆ ಕಡೆ ಲಾಸ್ಟಲ್ಲಿ ಮಲಗಿದ್ದೀನಿ. ಇಂಡಸ್ಟ್ರಿಯಲ್ ಇಯರ್ಬಡ್ಸ್ ಹಾಕ್ಕೊಂಡಿದ್ದು ನನಗೆ ಕೇಳಿಸ್ತೈತೆ ಅಂದರೆ ಅವ್ರು ಎಷ್ಟು ಚೆನ್ನಾಗಿ ಮಾತಾಡ್ತಿರ್ಬೇಡ ಲೆಕ್ಕ ಹಾಕಿ. ಸೊ ಇಲ್ಲಿ ಮಲಗ್ತಾಯಿದ್ದೀರಿ. ಇವತ್ತು ಯಾವುದೇ ವಿಷುವಲ್ಸ್ ಕವರ್ ಮಾಡೋಕ್ಕಾಗಲ್ಲ. ಇಲ್ಲಿ ಮುಂದಕ್ಕೆ ಸಾಕು ಇಷ್ಟೇ. ಬೇಸಿಕಲಿ ಹೇಳ್ಬೇಕಂದ್ರೆ ಮೊಬೈಲಲ್ಲಿ ಜಾಗನೇ ಇಲ್ಲ. ನೋಡೋದ ವಾಕಿಂಗ್ ಮಾಡೋಕೆ ರಣವೀರ ಒಬ್ಬ ಇಲ್ಲೇ ಸುತ್ತಾಡ್ತಾವನೆ. ಯಾವ ಕಡೆ ಹೋಗೋಂತ ಗೊತ್ತಾಯ್ತಿಲ್ಲ. ಎಷ್ಟು 1000 ಕಿಲೋಮೀಟ್ರ್ ವಾಕ್ ಮಾಡ್ಬಿಟ್ಟವನು ಆಲ್ರೆಡಿ. ಬಡ್ಡೆ ಅಥವಾ ಇನ್ನೇನು ವೀಡಿಯೋ ಕವರ್ ಮಾಡೋಕ್ಕಾಗಲ್ಲ ಇವತ್ತು. ಸುಮ್ಮನೆ ಏನಾದರೂ ಆಗಲಿ ಮಲಿಕೊಬಿಡ್ತೀನಿ. 3 ಡೇಸಿಂದ ನಿದ್ದೆ ಮಾಡಿಲ್ಲ ನಾನು. ಪ್ರತಿ ದಿವಸ 2 ಗಂಟೆ 3 ಗಂಟೆ ಟೈಮ್ ನಿದ್ದೆ ಮಾಡಿದ್ದೀನಿ ಅಷ್ಟೇ. ಕಣ್ಣೆಲ್ಲ ಹೆವಿ ಉರಿತೈತೆ. ನನ್ನ ಪ್ರಕಾರ ಇವತ್ತು ಮಲಿಕೊಬಿಟ್ರೆ ಮಳೆ ಬಂದೇ ಎದ್ದೇಳಿಸ್ಬೇಕು. ನಾನು ಇಲ್ದರೆ ಎದ್ದೇಳಲ್ಲ ನಾನು. ಆ ರೇಂಜಿಗೆ ನಿದ್ದೆ ಬರುತ್ತೆ. ಮಧ್ಯಾಹ್ನದ ಹೊತ್ತು 2 ಸರಿ ನಿದ್ದೆ ಬಂದಿದೆ. ಆದರೆ ಬೆಳಿಗ್ಗೆ ಒಂದು ಸರಿ ನಿದ್ದೆ ಬಂದೈತೆ, ಮಧ್ಯಾಹ್ನ ಒಂದು ಸರಿ ಹೆವಿ ಸೌಂಡ್ ಇದ್ದರೂ ನಿದ್ದೆ ಬಂದಿದೆ. ಆದರೂ ಬಿಸಿಲಿನಾಗ ಎಚ್ಚರ ಆಗೋಯ್ತು. ಬಿಸಿಲಲ್ವಾ ಸಖತ್ತು ಬೆವರು ಸ್ಟಾರ್ಟ್ ಆಯ್ತಲ್ಲ, ಅವಾಗ ಎಚ್ಚರ ಆಗೋಯ್ತು. ಇಲ್ಲಾಗಿದ್ದರೆ ಎಚ್ಚರ ಆಗ್ತಿರಲಿಲ್ಲ. ಅಷ್ಟೊಂದು ಸ್ಟ್ರೈನ್ ಆಗಿತ್ತು ನನಗೆ. ಇವಾಗಲೂ ಅಷ್ಟೇ, ಮಳೆ ಬರಬೇಕು, ಮಳೆ ಬಂದರೆ ಮಾತ್ರ ಎಚ್ಚರ ಆಗೋದು ಬಹುಶಃ. ಆ ರೇಂಜಲ್ಲಿ ಸ್ಟ್ರೈನ್ ಆಗೈತೆ. ಅಷ್ಟೊಂದು ನಿದ್ದೆ ಹೊಡಿತೀನಿ. ಆ ಕಡೆ ಹೋದವನು ಬೋಳಿ ಮಗ ಇಲ್ಲೇ ಬರ್ತಾವನೆ, ಈ ಕಡೆಗೆ ಬರ್ತಾನೆ ಅಂತ ಅಂದ್ಕೊಳ್ತೀನಿ. ಇಲ್ಲ, ಸ್ಟ್ರೈಟ್ ಔಟ.
ಒಬ್ಬಬ್ಬ ಇಲ್ಲಿಗೂ 50 ಮೀಟ್ರ್ ಐತೆ ಗುರು ಡಿಸ್ಟೆನ್ಸ್ ಇಲ್ಲಿಂದ ಅಲ್ಲಿ ಗಂಟ. ಅವ್ನು ಮಾತಾಡ್ತಿರೋದು ಕೇಳಿಸ್ತಾ ಐತೆ ಇಲ್ಲಿಗೂ. ಮುದಿ ನನ್ನ ಮಗಂತಂದು ಬುದ್ಕ ಗುರು ಅವನು ಮಾತಾಡ್ತಿರವ ಸೋಳ ಮಗಂತಂದು.